हर ओम तत्सत्परब्रह्मणे नमः। श्री गणपते शारदा श्री गुरुभ्यो नमः। श्री सद्गुरु सिद्धलिंग यतिवरेण्यं भासुरयोगी कुलतिलकनं पाशाष्टकं कुदिबनररुद्धरिपनं सुश्रुतिहमानसदं भजिपेनां जय मंगलम जय नमः पार्वती पते शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। राजाधिराज सद्गुरुनाथ दुंडेश्वर महाराज की जय। साधु संत महाराज की जय। श्री गुरुदेव दत्त दत्त। परम पूज्य परम परात्पर ಪರಶಿವನ ಅವತಾರಿಗಳು ಹಾಗೂ ಅದ್ವೈತ ವೇದಾಂತ ಸಾರ್ವಭೌಮ ಚಕ್ರವರ್ತಿಗಳು ಅನಂತ ಲೀಲಾಮೂರ್ತಿಗಳಾಗಿರ್ತಕ್ಕಂಥ ಮಹಾತಪೋಗಣರು ಆಗಿರ್ತಕ್ಕಂಥ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ನಿತ್ಯ ಮಂಗಲ ಮಹೋತ್ಸವ ಮೂರ್ತಿ ಆಗಿರ್ತಕ್ಕಂಥ ಜಗದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಪಾದ ಪದ್ಮಗಳಲ್ಲಿ ನಾನು ಅನಂತಾನಂತ ಕೋಟಿ ದೀರ್ಘದಂಡವತ್ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಅದರ ಹಾಗೆ ತತ್ಸ್ವರೂಪರು ತದ್ವಿದ್ವಾಂಸರು ಪರಮ ಆದರಣೀಯರಾಗಿರ್ತಕ್ಕಂಥ ಹಾಗೂ ವರ ಕರುಣಾಮೂರ್ತಿಗಳಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ದುಂಡೇಶ್ವರಪ್ಪ ಅವರ ಪಾವನ ಪಾದ ಪದ್ಮಗಳಲ್ಲಿಯೂ ನನ್ನ ಅನಂತಾನಂತ ಕೋಟಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೆ. ಅದೇ ರೀತಿಯಾಗಿ ಈ ಪಡೆದ ಮಾನವ ಜನ್ಮವನ್ನು ಸಾರ್ಥಕ ಮಾಡೋಕ್ಕೋಸ್ಕರವಾಗಿ ಯಾವ ಗುರು ದರ್ಶನ ಸ್ಪರ್ಶನ ಸಂಭಾಷಣೆ ಪಡೆದು ಕೃತಾರ್ಥರಾಗದಂತೆ ಬಂದಿರತಕ್ಕಂಥ ನಿಮ್ಮೆಲ್ಲರ ಮನ ಮಂಟಪದಲ್ಲಿ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವರನ್ನು ಸುತ್ತ ಆತ್ಮರೇ ಇವತ್ತಿನ ಸುಸಮಯದಲ್ಲಿ ಪ್ರವೇಶವಾಗೋಣ. ಯಾವ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಗ್ರಂಥವನ್ನು ನಾವು ಗುರುಗಳ ಅವರ ಕೃಪೆಯಿಂದ ಶ್ರವಣ ಮಾಡ್ತಾ ಇದ್ದೀವಿ. ಇಪ್ಪತ್ತೊಂದನೇ ಅಧ್ಯಾಯದ ಹೆಸರು ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ. 21ನೇ ಅಧ್ಯಾಯ ಪ್ರಾರಂಭ. ಸದ್ಗುರ ಸೇವೆಗೆ ಭಾಗ್ಯಲಕ್ಷ್ಮಿ ಆಗಮಿಸಿದಳು ಅಂತೇಳಿ ಒಂದು ವಿಷಯ ಇದೆ. ಯಾವ ಸರ್ವ ಕಾರ್ಯಗಳು ನಡೆಯಬೇಕಾದ್ರೆ ಸರ್ವೇ ಗುಣಃ ಕಾಂಚನ ಮಾಶ್ರಯಂತೆ ಒಂದು ಪ್ರಮಾಣ ಅಂತ. ಸರ್ವೇ ಗುಣಃ ಕಾಂಚನ ಮಾಶ್ರಯಂತೆ ಅಂದ್ರೆ ಲಕ್ಷ್ಮಿ ಎಲ್ಲದಕ್ಕೂ ಬೇಕಾಗ್ತಾಳೆ. ಆ ದೃಷ್ಟಿಯಿಂದ ಏನಪ್ಪ ಅಂತಂದ್ರೆ ಹೀಗಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡೋದು, ಸ್ತುತಿಸೋದು. ಶ್ರಾವಣ ಮಾಸದ ಒಂದು ಶುಕ್ರವಾರದ ದಿವಸ ಲಕ್ಷ್ಮಿಯಾಗಿ ಒಂದು ದಿವಸವನ್ನು ಇದು ಮಾಡ್ತಾರೆ, ಬಿಡ್ತಾರೆ.
ಪೂಜೆ ಪುರಸ್ಕಾರ ಮಾಡಿ ಅವಳ ಒಂದು ಕೃಪೆಗೆ ಪಾತ್ರಕರ. ಇಲ್ಲಿ ಲಕ್ಷ್ಮಿ ಒಂದೊಂದು ಕಡೆ ಸೇವೆ ಮಾಡ್ತಾಳೆ, ಒಂದೊಂದು ಕಡೆ ಏನಪ್ಪ ಅಂತಂದ್ರೆ ಮಹಾತ್ಮರ ಸೇವೆ ಮಾಡ್ತಾರೆ. ಅದಂತೆ ನಮ್ಮೆಲ್ಲರೂ ಸೇವೆ ಮಾಡ್ತಾಳೆ ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಏನಪ್ಪ ಅಂತ, ಈಗ ನಾವು ಎಮ್ಮೆ ಮೇಯಿಸ್ತೀವಿ ಅಂದ್ರೆ ಯಾಗೋಸ್ಕರವಾಗಿ ಮುಂದೆ ಏನಪ್ಪ ಅಂತ ಹಾಲು ಹೆಚ್ಚಿರಲಿ ಅಥವಾ ಮೇವು ಹಾಕೋದಾಗಲಿ ಎಲ್ಲ ಏನೇನು ಮಾಡೋದಾಗಲಿ, ಬರೀ ಎಮ್ಮೆ ಮೇಯಿಸೋದಾಗ ಎಮ್ಮೆ ಮೇಸಾರ ನಾವು ಏನು ಮಾಡ್ತೀರಿ, ಮುಂದೆ ಲಕ್ಷ್ಮಿ ಬರುತ್ತೆ ಮಾಡ್ತೀವಿ. ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಲಕ್ಷ್ಮಕ್ಕ ಮರಲಿ ಮನೆ ವಾರಕ್ಕೆ ಅರ್ಚನೆ ನೀರಸನೆ ಮಾಡ್ತೀವಿ. ಮತ್ತು ಎಮ್ಮೆ ಯಾಕೆ ಅದಕ್ಕೆ ಮೇಯಿಸ್ತೀವಿ, ಆಗೋಸ್ಕರವಾಗಿ ವಾಡು ಅಥವಾ ಕಳಿಗು ಹುಲ್ಲು ಏನೋ ಮಾಡ್ತೀವಿ. ಮುಂದೆ ಯಾವುದೇ ಇದರಂತ ಕಬ್ಬು ಹಾಕ್ತೀವಿ ನಾವು. ಕಬ್ಬು ಹಚ್ಚಿದ್ರೆ ಏನಪ್ಪ ಅಂತಾರೆ, ಒಮ್ಮಿಂದೊಮ್ಮೆಲೆ ಹಣ ಬರೋದಿಲ್ಲ. ನಮಗೆ ವರ್ಷಗಂಟ್ಲೆ ಅದನ್ನು ಕಬ್ಬವನ್ನು ಬೆಳೆಸ್ಬೇಕು, ಮೊದಲು ಹಚ್ಚಬೇಕು, ನಾಟಿ ಮಾಡಿ ಏನಪ್ಪ ಅಂತಂದ್ರೆ ಹಾಗೆ ಗೊಬ್ಬರ ಕಳೆ ಎಲ್ಲ ಮಾಡ್ಕೋತೆಲ್ಲ ಅದನ್ನು ಬೆಳೆಸ್ಬೇಕು. ಮುಂದೆ ಏನಪ್ಪ ಅಂತಂದ್ರೆ ಲಕ್ಷ್ಮಿ ಕಬ್ಬು ಕಟಾವು ಅಂತಂದ್ರೆ ಕಾರ್ಖಾನೆಗೆ ಹೋಗಿ ಬಿಲ್ 15 ತಿಂಗಳು ಬರೋದು ಬಿಲ್ ಬರುತ್ತೆ. ಆವಾಗ ಆ ಒಂದು ಲಕ್ಷ್ಮಿಯನ್ನು ಗುರಿಯಾಗಿ ಇಟ್ಕೊಂಡು ಮಾಡ್ತಕ್ಕಂಥ ನಾವುಗಳು ಮತ್ತು ಮಹಾತ್ಮರು ಏನಪ್ಪ ಅಂತಂದ್ರೆ ತಾನಾಗಿ ಬಂದು ಸೇವೆ ಮಾಡ್ತಾ ಬೇರೆ ಹೌದಲ್ಲ. ಅದಕ್ಕೆ ಇಲ್ಲಿ ಅಂಥದ್ದು ವಿಷಯ ಐತಿ. ಬರಲಿ ಯಾವುದೇ ರೀತಿಯಿಂದ ಬರಲಿ, ಆದರೆ ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಭಾಗ ಬರ್ತಾವೆ. ಅದರಲ್ಲಿ ಧರ್ಮ ಅಂದರೆ ಅಂದರೆ ಒಳ್ಳೆಯ ಮಾರ್ಗದಿಂದ, ಅರ್ಥ ಅಂದರೆ ಸಂಪತ್ತು. ಅದು ಲಕ್ಷ್ಮಿ ಏನಪ್ಪ ಅಂತ ಧರ್ಮದಿಂದ ಲಕ್ಷ್ಮಿ ಬರಬೇಕು ಹೊರತಾಗಿ ಆ ಧರ್ಮದಿಂದ ಬರಬೇಕಾಗ್ತದೆ. ಅದಕ್ಕೆ ಮೊದಲ ಪದ ಹೇಳ್ರಿ ಶಾಸ್ತ್ರೊಳಗೆ ಧರ್ಮ. ಈಗ ಲಕ್ಷ್ಮಿ ಯಾವ್ಯಾವುದೋ ಮಾರ್ಗವಾಗಿ ಬಂದು ಸೇರ್ತಾವೆ. ಎಷ್ಟು ಟಿವಿಯಾಗಿ ನೋಡ್ತೀವಿ, ಅವು MLAಗಳು ಎಂ ಪಿಗಳು ಯಾರು ಇರ್ತಾರೆ, ಹಣವನ್ನು ಅಧಿಕಾರ ಅವ್ರ ಇರುತ್ತೆ, ಎಲ್ಲ ಇರುತ್ತೆ, ಸ್ಥಾನಮಾನ ಅವರು ಇರ್ತಾವೆ. ಯಾವುದೇ ರೀತಿಯಿಂದ ಬಂದು ಲಕ್ಷ್ಮಿ ಬರ್ತಾರೆ. ಆದರೆ ಹಾಗೆ ಇರೋದ್ರಿಂದ, ಆ ಪದ್ಧತಿ ಇರೋದ್ರಿಂದ ಅಷ್ಟೊಂದು ಯೋಗ್ಯ ಅಲ್ಲ ಹೇಳ್ತಾರೆ ಹೇಳಿ. ಆದರೆ ಮತ್ತು ಕೆಲವು ಜನ ಕಳ್ಳತನ ಮಾಡಿ ಸಂಗ್ರಹ ಮಾಡ್ತಾರೆ. ಕೆಲವು ಜನ ರೈತರು ಏನಪ್ಪ ಅಂತಾರೆ ದುಡಿದು ಮಾಡಿ ಶ್ರಮವಹಿಸಿ ಜಗತ್ತಿಗೆ ಅನ್ನ ಹಾಕಿ ತಾವು ಹಣವನ್ನು ಸಂಗ್ರಹ ಮಾಡ್ಕೊಂಡು ಅದು ಮಾಡ್ತಾರೆ, ತಾವು ಉಪಯೋಗ ಮಾಡ್ತಾರೆ. ಇದು ಬೇರೆ. ಇಲ್ಲಿ ಈಗ ನಾವು ಒಂದು ಕಬ್ಬ ಹಚ್ತೀವಿ, ಕಬ್ಬನ್ನು ನಾಟಿ ಮಾಡಿದಾಗ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಕಬ್ಬ ಬೀಜ ತೊಗೊಂಬರ್ತೀವಿ, ನಾಟಿ ಮಾಡ್ತೀವಿ. ನಾಟಿ ಮಾಡಿದ ತಕ್ಷಣ ನೀರು ಹಾಕ್ತೀವಿ, ತಳಗೊಬ್ಬರ ಹಾಕ್ತೀವಿ, ಏನೇ ಮಾಡ್ತೀವಿ. ಆದರೆ ಆ ಕಬ್ಬು ಹೇಳ್ಬೇಕಾದ್ರೆ ಆ ಕೆಲಸ ಯಾರು ಮಾಡ್ತಾರೆ ರೀ? ನಾವು ಹಚ್ಚಿ ಬಂದೀವಿ, ಬಂದು ಊಟ ಮಾಡ್ಕೊಂಡು ನಾವು ಅದನ್ನು ಸಿಗಿಸಿ ಮ್ಯಾಲೆ ತರ್ಬೇಕಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ಭೂತಾಯಿನೂ ಕರ್ತವ್ಯ ಐತೆ, ಸೂರ್ಯನೂ ಕೆಲಸ ಐತೆ ಅಲ್ಲಿ, ಹೌದಲ್ಲ ರೀ. ಮುಂದೆ ಗಾಳಿ ಕೆಲಸ ಐತೆ ಅಲ್ಲಿ. ಹಾಂ ರೀ, ಹೀಗೆ ಆಕಾಶ ಕೆಲಸ ಎಲ್ಲ ಅವೆಲ್ಲ ಅದ್ರ ಪಾತ್ರ ಕೆಲಸ ಅವೆಲ್ಲ. ಸೊ ನಾವೇನು ಮಾಡ್ತೀವಿ, ನಮ್ಮದು ಇಷ್ಟು 100 ಟನ್ ಆಯ್ತು, 70 ಟನ್ ಆಯ್ತು ಅಂತೇಳಿ ನಾವು ಇದು ಮಾಡ್ತೀವಿ, ಹಿಗ್ತೀವಿ. ಆದ್ರೆ ಅವು ಅಥವಾ ಭ್ರಷ್ಟರು ಇರ್ತಾರಲ್ಲ, ಹಣ ಸಂಪಾದನೆ ಮಾಡ್ತಾರೆ, ಕಾರಣ ಬೇರೆ ಬೇರೆ ಮಾರ್ಗದಿಂದ ಇದು ಮಾಡ್ತಾರಲ್ಲ, ಅವ್ರು ಏನಪ್ಪ ಅಂತ ನನ್ನ ಹತ್ರ ಶ್ರೀಮಂತರು ಆಗಲಿಲ್ಲ, ಅನೇಕ ವಾಹನ ಇರ್ತಾವೆ, ಅವ್ರಿಗೆಲ್ಲ ಐಷಾರಾಮಿ ಹೆಲಿಕಾಪ್ಟರ್ ವಿಮಾನ ಇರ್ತಾವೆ, ಹೀಗೆಲ್ಲ ಮಾಡ್ತಾರೆ. ಆದ್ರೆ ಅದರಿಂದ ಪರಮಾತ್ಮ ಮೆಚ್ಚೋದಿಲ್ಲ. ಇಲ್ಲಿ ಧರ್ಮದಿಂದ, ಇಲ್ಲಿ ಧರ್ಮ ಅರ್ಥ ಸಂಪತ್ತು, ಧರ್ಮದಿಂದ ಕೂಡಲ್ಪಟ್ಟಂಥ ಸಂಪತ್ತು ಥರ. ಅದಕ್ಕೆ ಅದನ್ನು ನಾವು ಎಲ್ಲಿಯಾದ್ರೂ ವ್ಯಯ ಮಾಡ್ಬೋದು, ಗುರು ಕಾರ್ಯಕ್ಕೆ ವ್ಯಯ ಮಾಡ್ಬೋದು. ಮುಂದೆ ಸತ್ಕಾರಕ್ಕೆ ಮಧ್ಯದಲ್ಲಿ ಅನ್ನ ಸಂತರ್ಪಿಟ್ಟಿರ್ತಾರೆ, ಅಲ್ಲಿ ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಆದರೆ ಅದು ಸ್ಥಿರದಿರ್ಲಿಕ್ಕಂದ್ರೆ ಇಲ್ಲಿ ಬಸವನವ್ರು ಹೇಳ್ತಾರೆ, ಪಾಪಿಯ ಧನವು
ಪ್ರಾಯಶ್ಚಿತ್ತಗಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಹೌದಲ್ಲ? ಈ ವಿಷಯಕ್ಕನುಗುಣವಾಗಿ ನಾವು ಸ್ವಲ್ಪ ಇಲ್ಲಿ ನೋಡ್ತೀರ, ಇಲ್ಲಿ ಭಾಳಷ್ಟು ಜನ ಬೇರೆ ಬೇರೆ ಹಣ ತೆಗಿತಾರೆ. ಅಪ್ಪವರು ಮೊದಲು ಕೇಳ್ತಾರೆ, ಏನಪ್ಪ ಅಂತ ನಿಮ್ಮ ಮನ್ಯಾಗ ಅಟ್ರು ಎಲ್ಲರೂ ಹ್ಞೂ ಅಂದರು, ಇನ್ನೊಬ್ಬರು ತಂದರು ಎಲ್ಲ ಕೇಳ್ತಾರಲ್ಲ. ಆದರೂ ಇಲ್ಲಪ್ಪ ಅವ್ರು ಕೆಲವೊಬ್ರು ಇದು ಮಾಡ್ತಾರೆ. ಆದರೆ ಆ ಹಣ ಮತ್ತು ಅವ್ರು ನೋಡಿದ್ರೆ ಏನಪ್ಪ ಅಂತಾರೆ, ಅದು ಹಣ ಕೆಲವೊಂದು ಕಳ್ಳ ಮಾರ್ಗ ಮೈತಾರೆ, ಅದು ಹಣ ಬೇರೆ ತೆಗಿಡ್ತಾರು, ಮತ್ತೆ ಯಾರಿಗೆ ಕೊಟ್ಬಿಡ್ತಾರೆ. ಅದು ನಾವು ರಗಡು 20,000 ರೂಪಾಯಿ ಕೊಡೋದು ನೋಡಿದ್ದೆ. ಮತ್ತು ನೀವು ಯಾಕೆ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಪಾಪಿದನು ಸತ್ಪತ್ರದ ಪ್ರಾಯಶ್ಚಿತ್ತದ ಸತ್ಪತ್ರ ಸಲ್ಲದೆ. ಪ್ರಾಯಶ್ಚಿತ್ತ ಏನ್ರಿ? ಕೋರ್ಟ ಕಚೇರಿ ಹಾಕಿರ್ತದೆ, ಅದು ಪ್ರಾಯಶ್ಚಿತ್ತ. ಅದು ಆ ಮಹಾತ್ಮರು ಕೊಟ್ಟರು ಭಾಳ ಚಲೋ ಆಗ್ತೇಳಿ ಹಂಗೇನು ತಿಳಿಯೋರು. ಅವ್ರು ಜೋಡಿ ಆಗಮಣ ಅಪ್ಪವ್ರು ಏನಪ್ಪ ಅಂತ ಗುರಾತ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆ ಮಾತು ಬರೀ ನಮ್ಮದು ಸಲ್ಲತ್ತೇಳಿ ವ್ಯವಹರಿಸ್ತಕ್ಕಂಥ ಏನು ಸತ್ಯತ ದುಡಿಲ್ಪಟ್ಟಂಥ ಇರ್ತಂದ್ರೆ ಅದಕ್ಕೆ ಬೆಲೆ ಇರುತ್ತೆ. ಹೊರತಾಗಿ ಆ ಲಕ್ಷ್ಮಿಗೆ ಕಳ್ಳ ಮಾರ್ಗದ ಬಂದಿರ್ತಕ್ಕಂಥ ಲಕ್ಷ್ಮಿಗೆ ಅವಕಾಶ ಇರೋದಿಲ್ಲ. ಇಟ್ಟಿಲ್ಲ ಅಪ್ಪ ಅವ್ರು, ಮೊದಲು ಇಟ್ಟಿಲ್ಲ, ಇವರು ಇಟ್ಟಿಲ್ಲ. ಮತ್ತು ಏನು ಅದನ್ನು ಯಾವುದೇ ಮಾರ್ಗ ದಾಸಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಯಾರು ಭಿಕ್ಷುಕ ಬಾಯ್ತು ಅವ್ರಿಗೆ ಕೊಟ್ಬಿಡ್ತಾರೆ, ಏನು ಮಾಡ್ತಾರೆ. ಇಲ್ಲಿ ಅದಕ್ಕೆ ನಿಜವಾಗ್ಲೂ ಏನು ಹೇಳ್ತಾರೋ ಒಂದು ಪ್ರಮಾಣದಲ್ಲಿ, ಬೇಡುವೇನ ಅಭಾವ ನಿಮ್ಮನು ಭವಭವದಳು ಮಾರ್ಯನ ಒಲಿದು ಸುಗುಣ ಸಂತತಿಯ ನಿಂತು ಅಂತೇಳಿ ಒಂದು ಪದ ಆಯ್ತಿಲ್ಲಿ. ಅಭಾವ ಅಂದರೆ ಪರಮಾತ್ಮನೇ, ಅಭಾವ ಅಂದರೆ ಸದ್ಗುರುನಾಥನೇ. ಬೇಡುವೇನು ಅಭಾವ ಏನ್ರಿ ಬೇಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಬೇಡುವೇನು ಅಭಾವ, ಅಭಾವ ಪರಮಾತ್ಮನೇ ನಿಮ್ಮನ್ನು ಬೇಡ್ತಾ ಇದ್ದೀನಿ. ಇಲ್ಲಿ ಏನೋ ಬಿಡ್ತಾ ಇದ್ದೀನಿ, ನಿಮ್ಮನ್ನು ಭವಭವದಳು ಅಂದ್ರೆ ನನಗೆ ಬೇಕಾದ ಜನ ಬರಲಿ, ಆದ್ರೆ ನನಗೆ ಇಂಥದ್ದು ಕೊಡ್ತೇ ಬಿಡ್ಕೊಂಡ ನಿಜವಶಗಳು. ಹಾಂ ರೀ, ಇಂಥ ಗುಣಗಳನ್ನು ಕೊಡ್ರಿ ಅಂತ ಹೇಳಿ ಬಿಡ್ಕೊಂಡ ನಿಜವಶಗಳು. ಏನು ಬೇಡ, ಬೇರೆ ಏನಾದ್ರು ಬೇಡ ಆಯ್ತವ್ರು. ಬೇಕಾದಷ್ಟು ಜನ್ಮ ಬರಲಿ ಸದ್ಗುರುನಾಥ ಪರಮಾತ್ಮನೇ ಅಭಾವನೇ ನನಗೆ ಇಂಥದ್ದನ್ನು ಕೊಡ್ತೇವೆ ನಿಜವಶಗಳು ನಿರ್ದಿಷ್ಟ ಮಾಡಿ ಆಯ್ಕೆ ಮಾಡಿಬಿಟ್ಟಾರ ಅವರು. ಅದಕ್ಕೆ ನಿಜವನ್ನು ಅರಿದ ನಿಜಗುಣ ಯೋಗಿಗಳು ಶಿವಯೋಗಿಗಳು ತಿಟ್ಟಾರ ಅವ್ರು ಪದಾವ್ರಿಗೆ ಮಾತನಾಡ ಕೊಡಿ. ಏನು ರೀ ಹೀಗಿರುವಾಗ ಅದರಿಂದ ಒಂದು ಸಾಲ ಬರ್ತಾಯಿದೆ. ಸಾಲ ಏನಪ್ಪ ಅಂತಂದ್ರೆ ಅಲ್ಲಿ ಶಿರಿ ಒಡೆದು ಜೀವಿಸಿ ಒಡೆಯಳು ವಿನಯವನು. ಶಿರಿ ಅಂದ್ರೆ ಏನು ರೀ? ಸಂಪತ್ತು, ಲಕ್ಷ್ಮಿ. ಶಿರಿ ಒಡೆದು ಅಂದ್ರೆ ಪಡೆದು, ಶಿರಿ ಒಡೆದು ಜೀವಿಸಿ ಒಡೆಯಳು ವಿನಯವನು. ಅದಕ್ಕೆ ಹೇ ಪರಮಾತ್ಮ ಸದ್ಗುರುನಾಥ ನನಗೆ ಅಂಥದ್ದು ಕೊಡುವಂತೇಳಿ ಬಿಡ್ಕೊಂಡ್ರು ಅವರು. ಅಂದ್ರೆ ಅವರು ನಿಜವಿಷಗಳು ಆಸ್ತಿಕರವರು. ಏನು ರೀ? ಮತ್ತು ಇವರು ನಾನಾ ಗಳಿಸೀನಿ, ನಾನಾ ಮಾಡೀನಿ, ನಾನಾ ನಾಸ್ತಿಕರಲ್ಲ ಇವರು. ನಾಸ್ತಿಕ ಅಂದ್ರೆ ದೇವರಿಲ್ಲ ಅಂತೇಳಿ ಇದು ಮಾಡಿದವರು. ಅವ್ರು ಯಾರೋ ದೊಡ್ಡವ್ರು ಬರ್ತಾರಲ್ಲ. ಯಾಕಂದ್ರೆ ಅಂಥ ಒಂದು ವಾಕ್ಯ ಏನಪ್ಪ ಅಂತಂದ್ರೆ ನಿಜವಿಷಗಳು ಭಾಳ ಸುಂದರವಾಗಿರ್ತಕ್ಕಂಥ ವಾಕ್ಯ ಇಟ್ಟಾರೆ. ಮುಂದೆ ಅದೇ ಪದದಲ್ಲಿ ವಿತರನೊಡನೆ ಭೋಗಿಸುವ ವರ್ತತದವನು, ವಿತರನೊಡನೆ ಭೋಗಿಸುವ ವರ್ತತದವನು. ವಿತರಣ ಏನು ರೀ? ಹಂಚೋದು, ಹಂಚೋದು ಹಂಚ್ತಾರಲ್ಲ ಈ ಅಪ್ಪ ನೋಡಿ ಎಲ್ಲ ಹಂಚ್ತಾರಲ್ಲ. ತಮಗೆ ಮಾಡ್ಕೊಂಡಾರ ನೀವು ಮಾಡ್ಕೊಂಡಿಲ್ಲ ಅವರು. ವಿತರಣದೊಡನೆ ಅಂದ್ರೆ ಹಂಚೋದ್ರೊಡನೆ ಭೋಗಿಸುವ, ಮತ್ತು ನೀವು ಕೊಟ್ಟಿರ್ತಕ್ಕಂಥ ಅದರಲ್ಲಿ ನನಗೂ ಸ್ವಲ್ಪ ವರ್ತ ಅಂದ್ರೆ ಅರ್ಥ ಓದಾಗ ಇಟ್ಟಾರ. ಯಾಕಂದಾಗ ವರ್ಥ ದೊದವನು ಅಂಥದ್ದು ಕೂಡ ಪರಮಾತ್ಮ ತಯಾರಿ. ಹೀಗೆ ಸಂಪತ್ತು ನಾನಾ ರೀತಿಯಿಂದ ನಾನಾ ಭಾಗದಿಂದ ನಾನಾ ಹಾದಿಯಿಂದ ಬರ್ತೈತಿ. ಆದರೆ ಅದನ್ನು ವಿನಿಯೋಗ ಮಾಡ್ಕೋದು, ಅದು ಸದ್ವಿನಿಯೋಗ ಮಾಡ್ಕೋದು ಅಷ್ಟ ಇರತ್ತೆ. ಇದಕ್ಕೇನಪ್ಪ ಅಂತಂದ್ರೆ ಇಲ್ಲಿ ಅಪ್ಪವ್ರ ಸಹಿತ ಏನಪ್ಪ ಅಂತಂದ್ರೆ ಒಂದು ಪೈಸೆನೂ ಹಾಕಿಡೋದಿಲ್ಲ. ಅವ್ರನ್ನೆಲ್ಲ ಹಿಂದೆ ಮುಂದೆಲ್ಲ ವಿಚಾರ ಮಾಡ್ತಾರೆ. ಅಷ್ಟೆಲ್ಲ ಅವ್ರು ತಂದು ಕೊಡೋರು ಅವ್ರು ನೋಡ್ತಾರೆ, ಎಲ್ಲ ಮಾಡ್ತಾರೆ ಅವ್ರು. ಯಾಕಂದ್ರೆ ಮೊದಲು ಹೇಳ್ತಾರೆ ಅವರು ಅಪ್ಪವ್ರು ಹೇಳ್ತಾರು, ಅವ್ರ ಜೋಳಿಗೆ ಯಾರಿಗೂ ತುಂಬಕ್ಕಾಗೋದಿಲ್ಲ, ಅವ್ರ ಜೋಳಿಗೆ ಯಾರಿಗೂ ಖಾಲಿ ಮಾಡೋಕ್ಕಾಗ. ಹೌದಲ್ಲ ನೋಡ್ಬೇಕಾರೆ. ಯಾಕಂದ್ರೆ ನೀವು ನೋಡಿರಿ, ನೋಡಿ ದಾಸು ನಿಂತು ದಾಸು ಎಲ್ಲಿ ಎಲ್ಲಿಲ್ಲ, ಅಲ್ಲಿ ಮದುಕಡೆ ದಾಸು ಅಲ್ಲಿ ನಡೀತಿ, ಇಲ್ಲಿ ನಡೀತಿ, ಹೊರತೇನಿಲ್ಲ ಅದಕ್ಕೆ ಮುಂದಿನ ಕೆಲವೊಂದು ವಿಷಯ ಕೊಟ್ಟಾರ ಮುಂದೆ ಬೇರೆ ಇದ್ರಾಗ. ಅಂದ್ರೆ ಮಹಾತ್ಮನ ಕಾರ್ಯ ಹೆಂಗೆ ಇರ್ತಾವ್ರೆ ಹಾಗಿರ್ತಾವೆ. ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ಮಹಾತ್ಮ ಕಾರ್ಯಗಳು ಅಲ್ಲೆಲ್ಲ
ಗೋಕಾಕದಲ್ಲಿ ಒಂದು ಸ್ವಲ್ಪ ವಿಷಯ ಸ್ಮರಣೆ ಇದ್ದೀನಿ. ಅಲ್ಲಿ ಏನಪ್ಪ ಅಂತಂದ್ರೆ ಅಪ್ಪವರು ಗುಹೆಯಲ್ಲಿ ತಪಸ್ಸು ಮಾಡ್ತಿರುವಾಗ ಏನಪ್ಪ ಅಂತಂದ್ರೆ ಅಲ್ಲಿ ಮುಗುಟ್ ಖಾನ್ ಅಂತ ಮುಸಲ್ದವ್ರು ಒಬ್ಬರು, ಇಬ್ಬರು ಇರ್ತಾರೆ. ಎಲ್ಲ ಕುಡ್ಕೊಂಡು ಅಪ್ಪವರು ಸೇವೆ ಮಾಡ್ತಾರೆ. ರಾತ್ರಿ 12 ಗಂಟೆ ಸಮಯಕ್ಕೆ ಏನಪ್ಪ ಅಂತಂದ್ರೆ ಅಲ್ಲಿ ಒಂದು ಪ್ರಕಾಶಯುತವಾಗಿರ್ತಕ್ಕಂಥ ಒಂದು ಅಲ್ಲಿ ಆಕಳು ಬರ್ತಾಯಿದೆ. ಆಕಳು ಬಂದಾಗ ಏನಪ್ಪ ಅಂತಂದ್ರೆ ಅಪ್ಪ ಗೊತ್ತಿರತ್ತೆ, ಆದರೆ ಹೊರಗೆ ಅದು ಅಲ್ಲಲ್ಲೇ ಮಾಯ ಆಗೋದು, ಸ್ವಲ್ಪ ತೋರುದು, ಮಾಯ ಆಗೋದು, ನೋಡಿದ್ರೆ ಪ್ರಕಾಶ, ಕಣ್ಣು ಕೊರೆಯುವಷ್ಟು ಪ್ರಕಾಶ. ಹೀಗಿರುವಾಗ ಅವರು ಮುಗುಟ್ ಖಾನ್ ಅಂತೇಳಿ ಬರ್ತಾರೆ. ಬಂದಾಗ ಏನಪ್ಪ ಅಂತಂದ್ರೆ ಬಂದು ಹೇಳ್ತಾರೆ, ಅಪ್ಪವ್ರು ಹಿಂಗೈತ್ರಿ ಅದು ಹಿಡ್ಕೊಂಬರ್ತೀರಿ ನಿಮ್ಮ ಮತ್ತಿಗೆ ಅಂತ ಹೇಳ್ತಾರೆ. ಸಿಗೋದಿಲ್ಲ ಬೇಡ ಹೇಳ್ತಾರೆ. ಅವ್ರು ಯಾರು ಗೊತ್ತಿರ್ತಾರೆ ಇವ್ರದ್ದು ಒಂದು ಸ್ವಭಾವ. ನಮ್ಮ ಮಠದಾಗ ನಮ್ಮ ಅಪ್ಪವ್ರಿಗೆ ಇದ್ದು ಚಲೋ ಆಗತ್ತಿದ ಅಂತೇಳಿ. ಆಮೇಲೆ ಹಗ್ಗ ತೊಗೊಂಡು ಇಡೀ ಬೆಳ್ತಕ್ಕ ತೊಗೊಂಡು ಹಿಂಗೆ ಹಗ್ಗ ಹಾಕ್ತಾರೆ. ಅಲ್ಲಿ ಮಾಯ ಹೊಡಿತಾವೆ, ಕೊಳಗೆ ಹಗ್ಗ ಹಾಕ್ತಾರೋ ಮಾಯ ಹಾಕ ಸಿಗಂಗಿಲ್ಲ, ಹಾಕಾಡು ಉಳಿತಾವೆ. ಹಿಂಗೆ ದನಿವಾಗಿ ಏನಪ್ಪ ಮತ್ತು ಅಪ್ಪರಿಗೆ ಮೊದಲು ನೀವು ಭಾಳ ಚೆನ್ನಲ್ರು ಹೇಳ್ತಾರೋ. ಆಯ್ತರಪ್ಪ ಅಂತ ಹೇಳ್ತಾರೆ. ಮುಂದೆ ಅದು ಏನ್ರಿ ಪರಿ ಹಿಂಗೆ ಆಯ್ತು ಅಂತ ಹೇಳಿದಾಗ ಅವ್ರೇನು ತಿಳ್ತಾರೋ, ಹೊರಗಿನ ಆಕಳು ತಿಳ್ತಾರೆ. ಆಕಳು ಹೊರಗಿರ್ತಾರೆ, ಹಸುಗಳು ಇವಲ್ಲ ಗೋಮಾತೆ. ಅದು ಹಂಗಲ್ಲ, ಅದು ಕಾಮಧೇನು ಅಂತಿದ್ದು. ಕಾಮಧೇನು ಏನಪ್ಪ ಅಂತಂದ್ರೆ ಮಹಾತ್ಮರ ಸೇವೆ ಮಾಡೋಕ್ಕೆ ಬಂದಿರ್ತಾವ. ಅಂಥ ಕಾಮಧೇನು ಅಲ್ಲಲ್ಲಿ ಮಹಾತ್ಮರ ತಪಸ್ಸುಗಳಲ್ಲಿ ಅದು ಸೇವೆ ಮಾಡ್ತಿರ್ತಾವೆ. ಆದ್ದರಿಂದ ಅದನ್ನು ಹಿಡಿಯಕ್ಕೆ ಹೋಗಿ ನೀವು ಎಷ್ಟು ಹುಚ್ಚರು ಅಂತೇಳಿ ಅಪ್ಪರು ಬಿಡ್ತಾರೆ. ಆದ್ದರಿಂದ ಇವೆಲ್ಲ ನಡಿಬೇಕಾದ್ರೆ, ಸೇವಾಕರು ನಡಿಬೇಕಾದ್ರೆ ಅದಕ್ಕೆಲ್ಲ ಅಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ಹೇಳಿರಲ್ಲ ಕಾಮಧೇನು ಅಂತೇಳಿ. ಹಾಗೆಲ್ಲ ಗುಪ್ತವಾಗಿ ಏನೇನು ಕೆಲಸ ದೇವತೆ ಕೆಲಸ ಮಾಡ್ತಾರೆ ಎಲ್ಲ. ಅದರಿಂದ ಇಲ್ಲಿ ಸುಮ್ಮನೆ ಆಗಲ್ಲ ಯಾವುದು ಕೆಲಸ. ಒಂದು ಸರಿಯಾಗಿ ನಡಿಬೇಕಾದ್ರೆ ಎಷ್ಟೋ ಸಮಸ್ಯೆ ಹಾಕೋ ಒಂದು ಮನೆಯೊಳಗೆ. ಆದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಸಹಜವಾಗಿ ಅವ್ರು ದಾಸೋಕ್ಕೆ ಹೆಜ್ಜೆ ಹಿಡಿದಿಲ್ಲ, ಆದ್ರೆ ಕೆಲಸ ಎಲ್ಲ ನಡೆದಿರ್ತಲ್ಲ, ಹೌದಲ್ಲ ಅಲ್ಲಿ ಹಾಗೆ ಏನಪ್ಪ ಅಂತಂದ್ರೆ ಕಾಮಧೇನು ಆಗಲಿ ಅಥವಾ ದೇವತರಾಗಲಿ ಅನ್ನಪೂರ್ಣೇಶ್ವರಾಗಲಿ ತಮ್ಮ ಕೆಲಸ ಅವರೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ಜ್ಞಾನಸಿಂಧು ಅಧ್ಯಾತ್ಮ ಜ್ಞಾನಸಿಂಧು ಅಂತಕ್ಕಂಥ ಗ್ರಂಥದಲ್ಲಿ ಅದರಲ್ಲಿ ಏನಪ್ಪ ಅಂತಂದ್ರೆ ಸುಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಮಹಾತ್ಮರು ಎಲ್ಲಿರ್ತಾರಲ್ಲ ಅಲ್ಲೆಲ್ಲ ಏನಪ್ಪ ಅಂತಂದ್ರೆ ದೇವತೆ ಸೇವೆ ಮಾಡ್ತಾರೆ ಅಂತೇಳಿ ಪ್ರಮಾಣ ಐತೆ. ಅದರಿಂದ ಆ ಒಂದು ನಿಟ್ಟಿನಲ್ಲಿ ನಮ್ಮನ್ನು ನೋಡೋಕೆ ಸಿಗೋದು ನಮ್ಮ ಆಶ್ರಮದಲ್ಲಿ ಏನಪ್ಪ ಅಂತ ಸಹಜವಾಗಿ ನಡ್ತಕ್ಕಂಥ ಎಲ್ಲ ಕಾರ್ಯವೈಖರಿ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಏನಪ್ಪ ಅಂತಂದ್ರೆ ನಿಜೇಶ್ವರಿ ಏನು ಹೇಳ್ತಾರೋ, ಹೊರಗಿನ ಜನ ನಮ್ಮಗಳಿಗಾಗಿ ಸಿರೆ ಒಡೆದು ಜೀವಿಸಿ ಒಡೆಯಲು ವಿನಯವನ್ನು ಅಂತ ಹೇಳ್ತಾರೆ. ಹಾಗೆ ಅದರ ಪದ್ಯದಲ್ಲಿ ವಿತರಣದೊಡನೆ ಭೋಗಿಸೋ ವರ್ತದವನು ಅಂದ್ರೆ ತಾನು ಯಾಕಂದ್ರೆ ಅದು ನೇಮ ಹೆಂಗಪ್ಪ ಅಂತಂದ್ರೆ ಭೂತಾಯಿ ಎಲ್ಲ ಕೊಟ್ಟಿರ್ತಾರೆ. ಸತ್ಪಾತ್ರಕ್ಕೆ ಹಾಗೂ ಬಡಬಗರಿಗೆ ತನಗೆ ಬಂಧುಗಳಿಗೆ ಅದಂತ ಕೊಡ್ತಾರೆ. ಮುಂದೆ ನಾವು ಹಾಗೆ ಮಾಡೋಲ್ಲ, ಏನು ಮಾಡ್ತೀವಿ ಅಂದ್ರೆ ಎಲ್ಲನೂ ನಮಗಾಗಲಿ ಅಂತಕ್ಕಂಥ ಒಂದು ಭಾವನೆಯಿಂದ ಕೂಡಿರ್ತಾರೆ. ಅದಕ್ಕೇನು ಉದಾಹರಣೆಪ್ಪ ಅಂತಂದ್ರೆ ಇಲ್ಲಿ ಹಿಂದೆ ನವಕೋಟಿ ನಾರಾಯಣ ಅಂತೇಳಿ ಒಬ್ರು ಆಗಿದ್ದಾರೆ. ಯಾರ್ರೀ? ನವಕೋಟಿ ನಾರಾಯಣ ಅಂತೇಳಿ. ನವಕೋಟಿ ನಾರಾಯಣ ಅಂದ್ರೆ ಅವರು ಭಾಳ ಚಿಪ್ಪುಂಡ್ರು ಭಾಳ ಚಿಪ್ಪುಂಡ್ರಿ. ಯಾರಿಗೆ ಮುಸ್ರಿಗಾಯಲ್ಲಿ ಊಟ ಹೊಡೆದ ಕಾಯಿ ಬಂದು ಹೊಡಿತಿದ್ರು, ಅವ್ರು ಕೈ ತೊಗೊಂಡು ಹೊಡಿದಾರೆ ಅಂಥ ಮನುಷ್ಯನವ್ರು. ಅದಕ್ಕೆ ಅಕಸ್ಮಾತ್ ನನಾಪನ ಬಿದ್ದರೆ ಅಂತಂದ್ರೆ ಶೀಪೆ ಹೋಗಿದ್ರು ಅವ್ರು. ಇಂಥ ಚಿಪ್ಪುಂಡವ್ರು ಯಾರ್ರೀ? ನವಕೋಟಿ ನಾರಾಯಣವ್ರು. ಏನ್ರಿ ಹಂಗೆ ನಮ್ಮ ನೋಡೋಕೆ ಕೆಲವೊಂದು ಅದಾರ. ಮತ್ತು ಜಗತ್ತು ದೊಡ್ಡದ. ನವಕೋಟಿ ಅಂದ್ರೆ 9 ಕೋಟಿ ಅವರು ಉತ್ಪನ್ನ ಅವಾಗಿನ ಕಾಲದಾಗ ಅವು ಯಾರು ಹಿಂದಿನ ಇದಾಕತಿ. ಆಮೇಲೆ ಅವರು ನವಕೋಟಿ ನಾರಾಯಣರು ಭಾಳ ಸಿಕ್ಕೊಂಡ್ರು. ಆಮೇಲೆ ಒಂದು ಸಲ ಏನಾಕೈತೆ ಅಂದ್ರೆ ಅಲ್ಲಿ ಇವರು ಬರ್ತಾರೆ ರೀ, ನಾರದ ಮಹರ್ಷಿಗಳು ಒಂದು ಸನ್ಯಾಸಿಗಳ ರೂಪದಲ್ಲಿ ಬಂದು ಓಂ ಭವತಿ ಭಿಕ್ಷಾಂ ದೇಹಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ, ಬೇಡ್ತಾರೆ. ಆಗ ಅವ ಕೊಡಂಗಲ್ಲ. ಆ ನವಕೋಟಿ ನಾರಾಯಣ ಕೊಡಂಗ ಹೆಸರು ನಾರಾಯಣಕರೇ ಯಾರು ಭಾಷೆ ಬಂತಾರೆ ಕೊಡಂಗಿಲ್ಲ. ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರು ವಿಚಾರ ಮಾಡ್ತಾರೋ, ಇವ ಊರು ತುಂಬ ಮನಿಗೋಟಿ ಎಲ್ಲ ಕಡೆ ಹೋಗಿ ಸುತ್ತಾಡಿ ಬಂದನು. ಆ ತಮ್ಮನ ರಕ್ಷಕವ್ರು ಭಾಳ ಅದನ್ನು ವಿಚಾರ ಮಾಡಿ ಕಸ್ಕೊಂಡ್ಬಿಡ್ತಾನೆ ಒಮ್ಮೆ. ಅದನ್ನು ಯಾರೇ ನವಕೋಟಿ
ಕರ್ಸ್ಕೊಂಡ್ಬಿಡ್ತಾನೆ ಮತ್ತು ಕರ್ಸ್ಕೊಂಡ್ಬಿಡ್ತಾ ಅವರು ನಾರದ ಮಹರ್ಷಿಗಳು ಪ್ರತ್ಯಕ್ಷಕರು ನೋಡು ನಾರಾಯಣ ನನ್ನ ತಂಬೂರಿ ಕಸ್ಕೊಂಡ್ರೆ ನನ್ನ ತಂಬೂರಿ ನೀನು ತೊಗೊಂಡ್ರೆ ನಿನ್ನ ಹತ್ತಿರಕ್ಕೆ ಬಂದಂತಂದ್ರೆ ನಿನ್ನ ಹತ್ತಿರ ಮಾತಂದ್ರೆ ನಿನ್ನೊಮ್ಮೆ ಆ ತಂಬೂರಿ ಮನೆ ಬಿಡ್ಸತ್ತಿ ಹೇಳ್ತಾರೆ ಏನ್ರಿ ನಿನ್ನೊಮ್ಮೆ ಆ ತಂಬೂರಿ ಮನೆ ಬಿಡ್ಸಕ್ಕೆ ಕಳ್ಸತ್ತಿ ಇದ್ರಾಗ ಎರಡು ಮಾತು ಹೇಳ್ತಾರೆ ಅವ ಅಂದ್ರೆ ಅಲ್ಲಿ ಬಿಡಿಸುವ ಏನಾಗುತ್ತೆ ನೋಡು ಅಂತ ಹೇಳ್ತಾನ ಆಯಿತು ಹೀಗೆ ಭಾವಿಸ್ಬೇಕತಿ ಆಮೇಲೆ ಒಮ್ಮೆ ಮತ್ತೊಬ್ಬರು ಬರ್ತಾರೆ ಬಂದು ಬ್ರಾಹ್ಮಣ ರೂಪದಲ್ಲಿ ಬರ್ತಾರೆ ಬಡ ಬ್ರಾಹ್ಮಣ ರೂಪದಲ್ಲಿ ಬರ್ತಾರೆ ಬ್ರಾಹ್ಮಣರು ಏನಪ್ಪ ಅಂತಂದ್ರೆ ಕೆಲವು ಮುಂಜಿ ಮಾಡ್ತಾರೆ ಮುಂಜಿ ಹಾಂ ರೀ ಏನೋ ಅವ್ರು ಕರೆ ಇರ್ತಾವೆ ಮುಂಜು ವಿಶೇಷವಾಗಿ ಇದು ಮಾಡ್ತಾರೆ ದ್ವಿಜರು ಅಂದ್ರೆ ದ್ವಿಜ ಬ್ರಾಹ್ಮಣರು ದ್ವಿಜ ಅಂದ್ರೆ ಅವ್ರಿಗೆ ಮೊದಲು ಹಾಗೆ ಸಾಧಾರ್ತಾರೆ ಅವರು ಹಾಂ ರೀ ಮುಂದೆ ಅವ್ರಿಗೆ ಮತ್ತೆ ಮುಂಜಿ ಮಾಡಂತ ಏನಪ್ಪ ಅಂತಂದ್ರೆ ಅವಾಗ ಬ್ರಾಹ್ಮಣಕರು ಅವರು ಎರಡನೇ ಸಲ ಹುಟ್ಟಿದ್ರಿಂದ ದ್ವಿಜರು ಅದಕ್ಕೆ ಅವ್ರಿಗೆ ದ್ವಿಜ ಇರ್ತಾರೆ ಅಂಥ ಒಂದು ಏನು ಮಾಡ್ತಾರೆ ಸಂಸ್ಕಾರ ಕೊಡುತ್ತೆ ಅದಕ್ಕೆ ಆ ಬ್ರಾಹ್ಮಣ ವೇಷದಲ್ಲಿ ಬಂದಿರ್ತಕ್ಕಂಥ ಬಡ ಬ್ರಾಹ್ಮಣ ಅಯ್ಯ ನನ್ನ ಮಕ್ಕಳ ಮುಂಜಿ ಕಾರ್ಯಕ್ರಮ ಇದೆ ಮನೆಯಲ್ಲಿ ಆದ್ದರಿಂದ ತಾವು ನನಗೆ ಸ್ವಲ್ಪ ಹಣವನ್ನು ಕೊಡ್ರಿ ಏನಾದರೂ ಕೊಡ್ರಿ ಧಾನ್ಯನ ಕೊಡ್ರಿ ಅಥವಾ ಏನೋ ವಸ್ತು ಕೊಡ್ರಿ ಅನಾವ ಸಂಪ ಕೊಡಿ ಕೇಳಿದಾಗ ಅವ್ರ ಹತ್ರ ಇಲ್ಲ ನಡೆ ಅಂದ್ಬಿಡ್ತಾರೆ ಅವರು ನಡೆ ಅಂದಾಗ ಇಲ್ಲ ದಯಮಾಡಿ ತಾವು ಕೊಡಬೇಕು ನಾವು ಬಡವರು ನಮ್ಮದು ನಡಿಬೇಕು ಹೆಂಗೆ ತಾವು ಶ್ರೀಮಂತರು ಕೊಡ್ರಿ ಅಂತೇಳಿ ಬೇಡಿಕೊಂಡಾಗ ಕೊಡೋದು ಹಾಗೆ ಖಾಲಿ ಕೈಯಿಂದ ಕಳಿಸ್ಬಿಡ್ತಾರೆ ನಡೆ ಅಂತೇಳಿ ಅವಾಗ ಏನಪ್ಪ ಅಂತಂದ್ರೆ ಹೋಗ್ತಾರೆ ಬಂದು ಎಲ್ಲಿ ಬರ್ತಾರಪ್ಪ ಅಂತ ಮತ್ತೆ ಸುತ್ತಾಕೋತ ಅವ್ರ ಮನೆಗೆ ಬರ್ತಾರೆ ಅವರು ಯಾರ ಮನೆಗೆ ನಾವು ಕೋಟಿ ನಾರಾಯಣ ಮನೆಗೆ ಬರ್ತಾರೆ ಬಂದು ಅಲ್ಲಿ ಓಂ ಭವತಿ ಭಿಕ್ಷಾಂ ದೇಹಿ ಅಂತೇಳಿ ಆ ಮನೆ ಮುಂದೆ ಕೇಳ್ಕೊತಾರೆ ಇವ್ರದ ಮನೆ ಯಾರ್ದು ಗೊತ್ತಿರಲ್ಲ ಅವ್ರಿಗೆ ಯಾರು ಇದಾಗಿರೋದಲ್ಲ ಬಂದ ಏನಪ್ಪ ಅಂತಂದ್ರೆ ಕೇಳ್ತಾರೆ ಕೇಳಿದಾಗ ಏನಪ್ಪ ಅಂತಂದ್ರೆ ಆ ಮನೆ ಒಡತಿ ಬರ್ತಾರೆ ಹೊರಗೆ ಹೆಣ್ಮಕ್ಳು ಬರ್ತಾಳೆ ಬಂದು ಸ್ವಲ್ಪ ಅವರಲ್ಲಿ ಉದಾರ ಗುಣ ಇರ್ತದೆ ಉದಾರ ಗುಣ ಹೊರಗುಣವಾವುದು ಉದಾರ ನಿಜ ಹೇಳ್ತಾರೆ ಹೊರಗುಣವಾವುದು ಉದಾರ ಅಂದರೆ ಎಲ್ಲರಲ್ಲಿ ಒಂದು ಪ್ರೀತಿ ಪ್ರೇಮ ಇಲ್ಲ ಅಂತಕ್ಕಂಥ ಒಂದು ಅದಕ್ಕೆ ಇರ್ತಲ್ಲ ಅದಕ್ಕೆ ಅಂತಾರು ಎಲ್ಲರೂ ನಮ್ಮವನು ಅಂತೇಳಿ ಏನು ಮಾಡ್ತಾರೆ ಅವ್ರಿಗೆ ಉದಾರ ಅಂತ ಹೇಳ್ತಾರೆ ಹಾಗೆ ಅಲ್ಲಿ ಹೋಗಿ ಓಂ ಭವತಿ ಭಿಕ್ಷಾಂ ಕೇಳ್ತಾರೆ ಹೆಣ್ಮಗಳು ಒಮ್ಮೆಲೊಮ್ಮೆ ಬರ್ತಾರೆ ಬಂದ ಏನಪ್ಪ ಅಂತಂದ್ರೆ ಇಲ್ಲಿ ಹೆಂಗೆ ಮಾಡಬೇಕು ಇವ್ರು ನೋಡಿದರೆ ಕೊಡಲೇಬೇಕು ಕೊಡುವಂಗೆ ಮನಸ್ಸು ಬರ್ತಾಯಿದೆ ಆದರೆ ಇಲ್ಲಿ ನನ್ನದನ್ನು ಅನ್ನುವಂಥ ಏನೂ ಇಲ್ಲ ಸ್ವತಂತ್ರ ಇಲ್ಲ ನನ್ನ ಕಡೆ ಎಲ್ಲ ಸ್ವತಂತ್ರ ಕಡೆ ಇದೆ ಪಜಿಯವ್ರ ಕಡೆ ಇದೆ ಅಲ್ಲ ಅವ್ರು ಏನು ವಿಷಯ ಮಾಡ್ತಾರೆ ಒಮ್ಮಿಂದೊಮ್ಮೆಲೆ ತನ್ನ ಮುಗಿದಿರ್ತಕ್ಕಂಥ ಮೂಗುತಿ ನತ್ತು ಅವಾಗ ಅವ್ರ ಹೆಣ್ಮಕ್ಳು ಏನು ಮಾಡ್ತಾರು ಇದೊಂದು ನಾವು ತವ್ರ ಮನೆ ಹಾಕ್ಯಾರ ನಮ್ಮ ತಂದೆ ಹಾಕ್ಯಾರ ಇದನ್ನು ಕೊಡ್ಬೇಕಂತ ಬಿಚ್ಚಿ ಕೊಟ್ಬಿಡ್ತಾರೆ ಒಮ್ಮಿಂದೊಮ್ಮೆಲೆ ಕೊಟ್ಬಿಡ್ತಾರೆ ಮುಂದೆ ಏನು ಮಾಡ್ತಾರೆ ಅಂದ್ರೆ ಮತ್ತು ನತ್ತ ತೊಗೊಂಡು ಏನು ಮಾಡ್ತಾರೆ ತೊಗೊಂಡು ಹೋಗಿ ಮತ್ತೆ ಅಂಗಡಿಗೆ ಹೋಗ್ರೆ ಅಕ್ಕಿ ಬ್ಯಾಳಿ ಬೆಲ್ಲ ಹೋದೆಲ್ಲ ಇದು ಮಾಡ್ಬೇಕತ್ತಿ ಅಡಿಗೆ ಪ್ರಸಾದಗೋಸ್ಕರವಾಗಿ ಮತ್ತು ಇದೇ ಇಲ್ಲದಿರ್ತಾರೆ ಅದು ಅಂಗಡಿಗೆ ಹೋಗ್ಬಿಡ್ತಾರೆ ಅವರು ಯಾರ್ರೀ ನೌಕೋಟಿ ಬ್ರಾಹ್ಮಣರು ನೌಕೋಟಿ ಹತ್ತಿರ ಹೋಗ್ಬಿಡ್ತಾರೋ ನೌಕೋಟಿ ಅಂಗಡಿ ಕೂತಿರ್ತಾನು ಇನ್ನು ತೋರಿ ಯಜಮಾನ್ರೆ ಮತ್ತು ನತ್ತು ತೋರಿ ಮತ್ತು ಇದಕ್ಕೆ ನಮ್ಗೆ ಬೇಕಾದಷ್ಟು ಸಾಮಾನು ಕೊಡಿ ಇಂಥವೆಲ್ಲ ಲಿಸ್ಟ್ ಕೊಡ್ತಾರೆ ಕೊಟ್ಟಾಗ ಏನಪ್ಪ ಅಂತಂದ್ರೆ ಅವರು ಹೊಳ್ಳಿ ಹಿಂಗೊಮ್ಮೆ ನೋಡ್ತಾರೋ ಅದು ನೋಡಿ ಪಡಿಗೆ ಇದು ನಾನು ಹೆಂಡ್ತೀವಿ ನತ್ತ ಗೊತ್ತಾಗ್ತಾವ್ರಿಗೆ ಮತ್ತೆ ಕಿಶೆ ಹಾಕೋತಾರ ಅವ್ನು ಕಿಶೆ ಹಾಕೋತಾರು ಮತ್ತೆ ತೆಗೆದು ಮತ್ತೆ ಪಿಡಿ ಹಾಕಿ ಕೀಲಿ ಹಾಕಿರ್ತಾರು ಒಮ್ಮಿಂದೊಮ್ಮೆ ಎದ್ದ ಅಂಗಡಿ ಬಾಲ್ ಹಾಕೊಂಡು ಏನಪ್ಪ ಅಂತ ಮನೆಗೆ ಬರ್ತಾನ ನಾವು ಓಡ್ಕೋತ ಒಮ್ಮೆ ಬರ್ತಾನು ಬಂದು ಏನಪ್ಪ ಅಂತಂದ್ರೆ ಏನು ಮಾಡ್ತೀವಿ ಮನೆ ಆಗಂತ ಹೇಳ್ತಾರೆ ಅದನ್ನ ರೀ ಹೇಳ್ತಾರೆ ಹೊರಗೆ ಬಾ ಅಂತ ಹೇಳ್ತಾನೆ ನೋಡ್ತಾರೆ ಮೂಗಿನಲ್ಲಿ ನತ್ತಿರೋದಿಲ್ಲ ನಿನ್ನ ನತ್ತು ಎಲ್ಲಿ ಹೊತ್ತು ಕೇಳ್ತಾರ ಅವ್ರು ಎಲ್ಲಿ ಹೊತ್ತು ಎಲ್ಲಿ ಕರ್ಕೊಂಡು ಯಾರು ಕೊಟ್ಟು ಮೊದಲ ಭಾಳಷ್ಟು ಕ್ರೂರತಾನ ನಾವು ಬಡಿ ಹೊಡಿ ಇರ್ತಾವಲ್ಲ ಮತ್ತು ಇಂಥ ನೋಡ್ರಿ ಮತ್ತು ತೀರಾ ಹೆಬ್ಬಲಿ ಆಗ್ಬಿಡ್ತಾವೆ ನಾವು ಯಾವಾಗ ತಿಂಡಿ ಅಂತೇಳಿ ಆಯಿತು ಅವು ಹೆಣ್ಮಕ್ಳು ಸಂಕಟ ಬರ್ತವೆ ಪಾಪ ಇನ್ನೇನು ಮಾಡುತ್ತೆ ಎಲ್ಲಿತ್ತು ತೊಗೊಂಬಾತ ತೋರ್ಸ್ತಾನು ಒಳಗೆ ಹೆಣ್ಮಕ್ಳು ಏನು ಮಾಡ್ತಾಳು ಒಳಗೆ ಹೋಗ್ತಾರ ಅವರು ಒಳಗೆ ಹೋಗ್ತಾರ ಅದು ಯಾವುದೋಗೋಸ್ಕರ ಒಂದು ಅಲ್ಲಿ ಏನಪ್ಪ ಅಂತಾರೆ
ಅವರು ವಿಷವನ್ನು ಮೊದಲ ಅದಕ್ಕೂ ತಂತಾರೆ ವಿಷವನ್ನು ಅವಾಗ ಹೇ ಪರಮಾತ್ಮ, ನಾ ಯಾರಿಗೆ ಕೊಟ್ಟು ನಿನಗೆ ಅರ್ಪಿತ ಆದ ಕೊಟ್ಟೀನಿ. ಇವ್ರ ಸಾಮಾನ ನಾ ಪತಿದೇವ್ರ ಮನೆ ಸಾಮಾನು ಒಂದು ಕೊಟ್ಟಿಲ್ಲ. ನನ್ನ ತವ್ರ ಮನೆ ಅಂತೇಳಿ ಒಂದು ಅದ್ರ ಮ್ಯಾಗ ಒಂದು ಇದನ್ನಿಟ್ಟ ಅಧಿಕಾರ ಇಟ್ಟ ಅವ್ರಿಗೆ ಅನುಕೂಲ ಆಗಲಿ ಪಾಪ ಬಡವ್ರು ಅರ್ಥ ಈ ರೀತಿ ನಾ ಮಾಡಿದಾಗಿದೆ. ಆದ್ದರಿಂದ ನನಗೆ ಇಂಥ ಪರೀಕ್ಷೆ ಬಂದು ಹೊಡೆದತ್ತೆ ಅಂತ ನನಗೆ ಗೊತ್ತಿಲ್ಲ, ಹೆಂಗೆ ಮಾಡಲಿ ನಾನು ಪರಮಾತ್ಮ ಅಂತೇಳಿ ದುಃಖ ದುಃಖ ಮಾಡಿ ಹೊರಗೆ ಅವ ಹೊರಗೆ ಹಂಗೆ ಕರಿತಾನೆ ಹಂಗೆ ಲಘು ಬಾ ಚಾತ ಎಲ್ಲಿ ತಗಡಿ ತೊಗೊಂಬಾ ಚಾತ ಹಂಗೆ. ಆಮೇಲೆ ಇನ್ನೇನು ಅವನಿಗೆ ಭೇಟಿ ಆಗಬಾರ್ದು, ವಿಷವನ್ನು ಪ್ರಾಶನ ಮಾಡಿ ಭಗವಂತನ ಪಾದ ಸೇರ್ಬೇಕಂತೇಳಿ ಅವ್ರಿಗೆ ಇವಾಗೇನಂತ ಭಗವಂತನ ಯಾರೂ ಇಲ್ಲ ಮುಂದೆ ಅವ್ರಿಗೇನಪ್ಪ ಅಂತ ತಂದೆ ತಾಯಿ ಕಡೆಯಿಂದ ಸಂಸ್ಕಾರ ಇತ್ತು ಅವ್ರಿಗೆ. ಇವ್ರಿಗೇಂತ ಏನೂ ಇದ್ದಿಲ್ಲ, ಲಕ್ಷ್ಮೀ ದೇವರು ಎಲ್ಲ ಎಲ್ಲ. ಮುಂದೆ ಆ ತಾಯಿ ಏನಪ್ಪ ಅಂತಾರೆ, ಹೇ ಪರಮಾತ್ಮ ನಾ ಈ ರೀತಿ ಮಾಡಿದ್ದೀನಿ, ಅವ್ರಿಗೆ ಬ್ರಾಹ್ಮಣರಿಗೆ ಅನುಕೂಲ ಆಗಲಿ, ಅವರ ಒಂದು ಇದನ್ನ ನೀರಲಿ ಅಂಥೇಳಿ, ಬಡತನ ಹೊರಗೆ ನೀರಲಿ ಅಂಥೇಳಿ ಅವ್ರು ಮಾತಕ್ಕಂಥ ಕಾರ್ಯ ಅದು ಯಾವ ಮುಂಜೀವಿ ಕಾರ್ಯ ಎಲ್ಲ ಮುಗಿಲಿ ಅಂತೇಳಿ ನಾವು ಕೊಟ್ಟಿದ್ದಾಗಿದ್ದಿ. ಆದ್ರೆ ಹೇಗೆ ಪರೀಕ್ಷೆ ಬರ್ತದೆ ಗೊತ್ತಿಲ್ಲ ಅಂತೇಳಿ ದುಃಖ ಮಾಡ್ತಾ ಇನ್ನೇನು ತಿಳ್ಕೊಂಡು ಸತ್ತು ಹೋಗ್ಬೇಕು. ಹಂಗೆ ಹೊರಗೆ ಹಂಗೆ ನಿಂತು ಹೊರಗೆ ಕರಿತಾನೆ, ಹಂಗೆ ಬಾ ತಡ ಆಯ್ತಾಕ ಅಂತೇಳಿ ಕುಡಿಯುತ್ತಾಗ ಒಮ್ಮೆ ಅದ್ರಾಗ ಪಳಕ್ಕನ ಅದ್ರಾಗ ಒಂದು ವಸ್ತು ಬೀಳ್ತಾವ್ರಾಗ ಬಿದ್ದಾಗ ಏನು ಬಿತ್ತದು ಕುಡಿಬೇಕಂತೇಳಿ ಬಾಯಿಗೆ ಹಚ್ಚಾರ. ಆದ್ರೆ ನೋಡ್ಬೇಕು ಅನಿಸ್ತೀವಿ, ತೆಗೆದು ನೋಡ್ತಾಳೆ ಒಳಗೆ ನತ್ತಿರ್ತದೆ ನತ್ತು ಅವಾಗ ನತ್ತಿರತಿ ಪರಮಾತ್ಮ ನನ್ನ ರಕ್ಷಣೆ ಮಾಡಿದೆ ಅಂತೇಳಿ ಏನು ಮಾಡ್ತಾರೆ. ಮುಂದೆ ವರ್ಷ ಕೊಡ್ತಾರೆ, ಕೊಟ್ಪಟ್ಟಿಗೆ ನೋಡ್ತಾನೆ ಮತ್ತೆ ಗಡಬಡಿದ ಮತ್ತೆ ಅಂಗಡಿ ಹೋಗ್ತಾನೆ ಅಂಗಡಿಗೆ ಕೀರ್ತಿ ತೆಗಿತಾನು. ಅವನು ಕರ್ಕೊಂಡು ಹೋಗ್ತಾನ, ಯಾರ ಬರೀತಾನೆ ಬಡಬ್ರಾಹ್ಮಣ್ ಎಳ್ಕೊಂಡು ಹೋಯ್ತಾನ. ಇವತ್ತು ನೋಡ್ತಾನೆ ಎರಡು ಒಂದೇ ಇರ್ತಾವೆ. ಈಗ ಕ್ವಾಟ್ಲಂಗ ಇದೇ ತಂದು ಇಲ್ಲಿದ ಇಲ್ಲಿ ಬೇರೆ ತಂದು ಇವು ದಿಗ್ಲಿಡ್ತೀವಿ ಯಾರಿಗೆ ನಾರಾಯಣಿಗೆ. ಇನ್ನು ಹೆಂತಿದ ಕರಿಬೇಕು, ಹೆಂತಿ ಕೊಟ್ಟಾಳ ಮುಗಿತಾಕಿದೆ ಅವರ ಆಕೆ ಬಿಡಾಕಿ ಬಿಟ್ಟಿದವ. ಮುಂದೆ ಆಯಿತು ಆಕೆ ಓದ್ದು. ಆಮೇಲೆ ಆ ಬಡ ಬ್ರಾಹ್ಮಣ ಏನು ಮಾಡಿದ ವಿಚಾರ ಮಾಡ್ತಾ ಇರುವಾಗ ಅವ ಸಹಜವಾಗಿ ಮತ್ತೆ ಹೋಗಕತ್ತಾನ ಅವ್ನು ಬೆನ್ನಿಂದ ಹತ್ತು ಎಲ್ಲಿ ಹೋಗ ನೋಡಿ ಅಂತ ನೋಡ್ಬಿಡ್ತೇವೆ ಅವನಿಗೂ ದಿಗಲು ಬಿತ್ತದು. ಇದು ಒಂದೇ ರೀತಿ ಆಯ್ತಕ್ಕಂಥ ಇವು ಆಭರಣ ಎರಡು ನತ್ತು ಮತ್ತು ಇವನಂತಿಗೆ ಬತ್ತಂಗೆ ಅವಳು ಕೊಟ್ಲಂಗೆ. ಈಗ ಅಲ್ಲಿಂದ ತಂದ ಮನೆಯಿಂದ ತಂದಂತ ನಾ ತಿದ್ದೀನಿ, ಆದರೆ ಮನೆಯಂದಂತೂ ಬೇರೆ ಸಿಗ್ತದೆ ಕೊಟ್ಲು. ಮುಂದೆ ಇಲ್ಲಂತೂ ನಾನು ಪೇಟೆಯಾಗಿತ್ತು, ಇದು ತೆಗೆದು ನೋಡಿ ಎರಡು ಒಂದದವು. ಇವು ಎಲ್ಲಿ ತಂದು ಕೊಟ್ಟಿವ ಅವನು ಬೆನ್ನ ಹತ್ತಾನ. ಅವ ಹಾಗೆ ಹೋಗ್ತಾ ಮರಿಯಾಗೋದು ಇದು ಒಮ್ಮೆ ಕಾಣಿಸ್ಕೋತ ಮರಿಯಾಕೂತ ಒಂದು ಮುಂದೊಂದು ಇದು ದೇವಾಲಯ. ಆ ದೇವಾಲಯ ಹೋಗಿ ಅದೃಶ್ಯ ಆಗಿಬಿಡ್ತಾರೆ. ಯಾರೇ ಆ ಬಡ ಬ್ರಾಹ್ಮಣ ಅದೃಶ್ಯ ಆಗಿಬಿಡ್ತಾನೆ. ಅವಾಗ ಬಂದರೆ ಯಾರಪ್ಪ ಅಂತಂದ್ರೆ ಸ್ವತಃ ವಿಠ್ಠಲ ದೇವ್ರು ಇರ್ತಾರೆ, ಪಾಂಡ ವಿಠ್ಠಲ ಹೇಳ್ತಾರೆ, ಆ ವಿಠ್ಠಲ ದೇವ್ರು ಇರ್ತಾರೆ. ಅವಾಗ ಏನಪ್ಪ ಅಂತಂದ್ರೆ ಆ ಪಾಂಡುರಂಗ ಏನಪ್ಪ ಅಂತ ವಿಠ್ಠಲ ದೇವ್ರ ಮಾತ್ರ ಇಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಇರ್ತಾರೆ ಅವರು. ಇಲ್ಲಿ ಹಂಪಿಯ ವಿಜಯ ವಿಠ್ಠಲ ಅಲ್ಲಿ ಇರ್ತಾರೆ ಅವರು. ನಂತರ ಅಲ್ಲಿ ಮೂರ್ತಿ ರೂಪ ಅಲ್ಲಿ ಇರೋರು ಕಾನಡಿ ವಿಠ್ಠಲ ಅಂತ ಗೊತ್ತ ಹಾಡ್ತಾರೆ, ಕಾನಡಿ ವಿಠ್ಠಲ ಅಂತ ಹೇಳ್ತಾರೆ. ಕನ್ನಡ ವಿಠ್ಠಲ ನಮ್ಮಲ್ಲಿ ಬಂದಂತ ಹೇಳ್ತಾರೆ, ಆಡ್ತಾರೆ ಅವರು. ನಮ್ಮಲ್ಲಿ ಮಂದಿ ಭಕ್ತಿಲಿ ಬಡವರಾದ್ರೆ ಆಮೇಲೆ ಅಲ್ಲಿ ಕಿತ್ಕೊಂಡು ಅಲ್ಲಿ ಹೋಗ್ಬಿಟ್ಟ ನಾವು ಪಾಂಡುರಂಗ ಮೂರ್ತಿ ಸಮೇತ ಏನ್ರಲ್ಲಿ ಅದಕ್ಕೆ ಬೀಡಿಯೆಲ್ಲ ಕೊಡ್ತಾರೆ. ಮತ್ತು ಇಲ್ಲಿ ಮಂದಿ ಎಲ್ಲ ನೋಡಿ ಅಲ್ಲಿ ಹೋಗ್ತಾರೆಲ್ಲ. ಈಗ ಅಲ್ಲಿ ಆ ಗುಡಿ ಹಾಳು ಬರ್ತದೆ, ಮತ್ತೆ ಬೇರೆ ಮಾಡೋಕ್ಕರೆ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು ಇಲ್ಲಿಲ್ಲ. ಹೀಗೆ ಮುಂದೆ ಬಂದವ ಸ್ವತಃ ಪಾಂಡುರಂಗ ವಿಠಲದ ಅಲ್ಲ ತಿಳ್ಕೊಂಡು ಅವಾಗ ಏನಪ್ಪ ಅಂತಂದ್ರೆ ಮೊದಲು ನಾರದನ ಹೇಳ್ತಾರು, ನಾನು ತಂಬೂರಿ ನೀ ಕಿತ್ಕೊಂಡು ಕೈಯಿಂದ ಕಸ್ಕೊಂಡಿದ್ದಾರೆ, ನಿನ್ನ ಮನೆ ಬಿಡಿಸಲು ಬಿಡಂಗಿಲ್ಲ. ನನ್ನ ಹೆಸರು ನಾರದ ಅದ, ಸ್ವಚ್ಛ ತೆಗೆದು ಮಾಡಿಬಿಡ್ತಾನೆ, ನನ್ನ ಹೆಸರು ನಾರದ ಅಲ್ಲ. ಆಮೇಲೆ ಅನಿವಾರ್ಯ ಬರ್ತೀವಿ ಏನು ಎಲ್ಲ ಸುಳ್ಳು ತಿಳ್ಕೊಂಡು ಏನಪ್ಪ ಅಂತಂದ್ರೆ ಮನೆಗೆ ಬರ್ತಾನೆ. ಬಂದು ಏನಪ್ಪ ಅಂತಂದ್ರೆ ಎಲ್ಲ ಬಟ್ಟೆ ತೆಗಿತಾನೆ, ಎಲ್ಲ ಕಾದು ಹೋಗ್ತಾನೆ. ಮೈ ಮೇಲೆ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಪಂಚ ಉಟ್ಕೊಂಡು ಏನಪ್ಪ ಅಂತ ಕೊಳ ಟವಲ್ ಹಾಕ್ಕೊಂಡು ಮುಂದೆ ಏನಪ್ಪ ಆ ತಂಬೂರಿ ಇರ್ತದೆ ಮಗ ಹೇಳ್ತಾರೆ ನಾರದರು. ಆ ತಂಬೂರಿ ಹಾಕ್ಕೊಂಡು ಏನಪ್ಪ ಅಂತಂದ್ರೆ ಹಾಡ್ಕೊತ ಹೊರಗೆ ಪೈ ಬರ್ಕೊಂಡು ಬರ್ತಾರೆ. ಅವರೇ ಪುರಂದಾಸರು. ಯಾರೇ ಪುರಂದಾಸರು ಹೀಗಿರುತ್ತೆ. ಆ ಪುರಂದಾಸರು ಏನಪ್ಪ ಮುಂದೆ ಹೆಣ್ಣು ಅವ್ರಿಗೊಂದು 2-3 ಮಂದಿ ಮಕ್ಕಳು ಇರ್ತಾರೆ ಕಾಂತಿ, ಮುಂದೆ ಹೆಣ್ಣು ಇರ್ತಾರೆ. ಬೆನ್ನ ಹತ್ತಾರೆ, ನಮ್ಮ ಗತಿ ಬೆನ್ನ ಹತ್ತಾರೆ. ಅವ್ರಿಗೆ ಎಲ್ಲ ಅವ್ರು ಎಷ್ಟು ಉತ್ಪನ್ನ ಅವ್ರದ್ದು 9 ಕೋಟಿ, ಅಂದರೆ 9 ಕೋಟಿ
ಏನು ರೀ ಎಲ್ಲ ಬಿಟ್ಬಿಡ್ತಾರಲ್ಲ, ಎಲ್ಲ ದಾನ ಮಾಡಿ ಎದ್ದು ಬಿಡ್ತಾರೆ. ಮಕ್ಕಳು ಬಣ್ಣ ಹತ್ತವ ದಾರಿಯಲ್ಲಿ ಪಾತ್ರ ಇವರು ದೇಹದ ಗೊಡವಿಲ್ಲ ಏನು ಗೊತ್ತಿಲ್ಲ. ಏನಪ್ಪ ಅಂತ ಯಾವತ್ತು ವಿಠಲ ವಿಠಲ ಅಂತ ಪದ್ಯ ಅಂತ ನೋಡ್ರಿ, ಒಂದು 500ಕ್ಕೆ ಹೆಚ್ಚು ಪದ್ಯದ ಅವರೆಲ್ಲ ಏನು. ಆದರೆ ಅದರಲ್ಲಿ ಒಂದು ಪದ್ಯ ಇಟ್ಟಾರ, ಆದದ್ದೆಲ್ಲ ಒಳಿತ ಆಯಿತು ಅಂತೇಳಿ ಒಂದು ಪದ್ಯ ನೋಡ್ರಿ. ಹಾಂ ರೀ, ಅದರಲ್ಲಿ ಹೆಂಡತಿಗೆ 1000 ಸಂತಾನವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳೆ ಅಂತೇಳಿ ಒಂದು ಹೆಂಡತಿ ಮಗ ಪದ ಬರ್ತಾರೆ ಅವರು. ಆ ಹೆಂಡತಿ ನನಗೆ ಇಷ್ಟು ಚಲೋ ಆತ ಅಂತೇಳಿ, ಹೆಂಡತಿ ಸಂತಾನ 1000 ಆಗಲಿ ಅವ್ರಿಗೆ ಇನ್ನಷ್ಟು ಚಲೋ ಆಗಲಿ ಅಂತೇಳಿ ಇದು ಮಾಡ್ತಾರೆ ಅವರು. ಆದರೆ ನನ್ನ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತೇಳಿ ಅದು ಪದ್ಯ ಬರ್ತಾರೆ. ಆಮೇಲೆ ಅವರು ಬೇನಂತಾರೆ ಆ ದಾರಿಯಲ್ಲಿ ಬರ್ತಕ್ಕಂಥ ಮತ್ತು ಇವರಿಗೆ ನೀರಡಿಕೆ ಹಸಿವು ತುಳಸಿ ಏನು ಗೊತ್ತಿರಲ್ಲ ಇವ್ರಿಗೆ. ಮುಂದೆ ಈ ಪುರಂದಾಸರು ಬರ್ತಾರೆ. ಹಾಗೆ ಮುಂದೆ ಏನಪ್ಪ ಅಂತಂದ್ರೆ ದಾರಿಯಲ್ಲಿ ಅನ್ನ ಹಸಿವು ಅಂತೇಳಿ ಮಕ್ಕಳು ಸಾಯ್ತಾವೆ, ಹೆಣ್ದು ಸಾಯ್ತಾಳೆ ನೋಡಾಯಿಲ್ಲ ಅವರು. ತಾವು ಎಲ್ಲಿ ಸಿಕ್ಕರೆ ತಾವೇ ಬದುಕಿರ್ತಾರೆ ಎಂಬುದು ಆ ನಾಮಸ್ಮರಣೆಯಿಂದ ಎಲ್ಲಿ ಸಿಗತ್ತೆ. ಇಲ್ಲಿ ಏನಪ್ಪ ಅಂತಂದ್ರೆ ಎಲ್ಲಿಯೋ ದೇವಸ್ಥಾನ ಎಲ್ಲಿಯೋ ಪ್ರಸಾದ ಏನು ಮಾಡ್ತಾರೆ, ಅಲ್ಲಿ ಕೈ ಹೊಡೋದು, ಇಲ್ಲಿ ಸಿಕ್ತು ಇಲ್ಲಿಕ್ಕೆ ಲಡ್ಡು ಮುತ್ತ ಆಗಿರಲ್ಲ ಅವ್ರಂತ ಮಣ್ಣು ತಿನ್ನೋದು, ಹಿಂಗೆ ಬಂದ್ಬಿಡ್ತಾರೆ ಅವರು. ಯಾರ್ರೀ ನವಕೋಟಿ ನಾರಾಯಣ. ಹಾಂ ರೀ, ಅಂದ್ರೆ ಆಮೇಲೆ ಏನಪ್ಪ ಅಂತಂದ್ರೆ ಅವರು ಪದ್ಯ ರಚನೆ ಮಾಡ್ತಾರೆ. 500 ಹೆಚ್ಚಿಗೆ ಪದ್ಯ ರಚನೆ ಮಾಡ್ತಾರೆ, ಜಗತ್ ಪ್ರಸಿದ್ಧ ಆಕ್ಕವ. ಅವಾಗ ಏನಪ್ಪ ಅಂತಂದ್ರೆ ಇಲ್ಲಿ ಹಂಪಿ ಬರ್ತಾರೆ. ಹಂಪಿಗೆ ಏನು ರೀ, ಹಂಪಿ ಬಂದೇಪ್ಪ ಅಂತಂದ್ರೆ ವ್ಯಾಸ ತೀರ್ಥರು ಅಂತಕ್ಕಂಥ ಗುರು ಹತ್ತಿರ ಬರ್ತಾರೆ, ಅವ್ರು ಸೇವೆ ಮಾಡ್ತಾರೆ. ಅಲ್ಲಿ ಮತ್ತಷ್ಟು ಪದ್ಯ ಬರೀತಾರೆ. ಬರ್ದೇನಪ್ಪ ಅಂತಂದ್ರೆ ಗುರುಗಳು ಅನುಗ್ರಹ ಮಾಡ್ತಾರೆ. ಅವ್ರ ಜಾತಿ ಭೇದವಿಲ್ಲದೆ ಅವರು ಬ್ರಾಹ್ಮಣ ಗುರು, ಜಾತಿ ಭೇದವಿಲ್ಲದೆ ಏನಪ್ಪ ಅಂತಾರೆ ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಮತ್ತಷ್ಟು ಪದ್ಯ ಬರೀತಾರೆ. ಸಂತೋಷ ಆಕೈತಿ, ಗುರುಗಳು ಸಂತೋಷ ಪಡ್ತಾರೆ. ಅಲ್ಲಿರ್ತಕ್ಕಂಥ ನೆರೆ ಸಭೆ ಅವರು ಕೂಡ ಸಂತೋಷ ಪಡ್ತಾರೆ. ಅವಾಗ ಏನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಒಟ್ಟುಗೊಳ್ತಾರೆ, ಮತ್ತು ಬೇರೆ ಬೇರೆ ಇರ್ತಾರೆ ಪಂಡಿತರು. ಅವ್ರಿಗೆ ಒಪ್ಪೋದು ನೀ ಎಲ್ಲಿದ್ದು ಬಂದು ಮತ್ತು ಅವ್ರು ಚಲೋ ಅಂತ ಬಂದ ಚಲೋ ಅಂತ. ನಮ್ಮ ಅಪ್ಪವ್ರನ್ನ ಸಣ್ಣದಾಗ ಕೇಳ್ತಿರಲ್ಲ, ಲಕ್ಷಾಂಕ ಹೋದಾಗ ನಾವು 50 ವರ್ಷ 60 ವರ್ಷ ಗಂಟೆ ಸೇವೆ ಇದು ನಿನ್ನ ಮ್ಯಾಗ ಎಷ್ಟು ಪ್ರೇಮ ಅಂತೇಳಿ ಇವರು ಬಡ್ದು ಅಪ್ಪ ಹೊರಗಾಗ್ತಾರೆ ಗೊತ್ತ. ಹಾಂ, ವಿಷಯ ನೀವು ಸ್ವಲ್ಪ ನೆನಪು ನಿಮಗೆ. ಹಾಗೆ ಏನಪ್ಪ ಇಲ್ಲಿ ಆಗಿಬಿಡ್ತದೆ. ಮುಂದೆ ಇವ್ರ ಗ್ರಂಥಗಳು ಇದು ಕಾರಣ ಏನಪ್ಪ ಅಂತ ಇವ್ರು ಬರಲ್ಪಟ್ಟಂಥ ಈ ಹಾಡು ಈ ಪದ್ಯಗಳು ಈ ಗ್ರಂಥ ಅಂತಲ್ಲ, ಇನ್ನೂ ಸುಡ್ಬೇಕಂತ ಸುಡಕ್ಕೆ ಹೋಗಾರ. ಆ ಬೆಂಕಿ ಸುಡಾನದು ಸುಡಂಗಿಲ್ಲ, ಬೆಂಕಿ ಸುಡಾನದು ಪದ್ಯಗಳು. ಆದರೆ ಅಂಥ ಪದ್ಯಗಳೆಲ್ಲ ದೇವರನ್ನು ಕುರಿತು ಪ್ರಾರ್ಥನೆ ಮಾಡಿ ಬರಲ್ಪಟ್ಟಂಥ ತಾವು ಅನುಭವಿಸಿದ ಎಲ್ಲ ಅನುಭವದ ಅಮೃತ ರಸದಾರಿ, ಅನುಭವದ ರಸದಾರಿ ಅಂಥ ಪದ್ಯಗಳನ್ನು ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಅವರು. ಮುಂದೆ ಅವರು ಸಂಸ್ಕೃತ ಪಂಡಿತರು ಇರ್ತಾರೆ. ಅವರ ಎಲ್ಲ ಸಾಕಷ್ಟು ಇದು ಮಾಡ್ತಾರೆ. ನಾವು ಸಂಸ್ಕೃತ ಪಂಡಿತರು, ನಮ್ಮದು ಕಡಿಮೆ ಆಯ್ತು, ನಮ್ಗೆ ಇರೋದು ಕಡಿಮೆ ಆಯ್ತು, ವೇಲ್ಯಾ ಬಾಂದ್ ಅಂತೇಳಿ ನಮ್ಮ ಜಾತಿ ಅಲ್ಲಿ ಚಾಲೋ ಆಯ್ತು. ಇವರು ಶರ್ಟ್ ಬಗ್ಗಿರ್ತಾರೆ. ಅವರು ಯಾರು ಪುರಂದಾಸರು. ಹಂಗೆ ಅದಕ್ಕೆ ಅವ್ರು ಮೊದಲು ಹಂಗಿರ್ತಾರೆ. ಅವ್ರು ಮುಂದಿನ ಅಂತ ಎಲ್ಲ ತ್ಯಾಗ ಮಾಡಿ ಇದು ಮಾಡ್ತಾರೆ. ಆದ್ದರಿಂದ ಅವ್ರು ಗ್ರಂಥ ಸುಡುದಿಲ್ಲ, ಗುರುಗಳ ಪ್ರೇಮ ಇರುತ್ತೆ ಅಪಾರವಾಗಿ. ಹೀಗಾಗಿ ಜಗತ್ತಿನಲ್ಲಿ ಕನ್ನಡ ಗ್ರಂಥಗಳು ಏನು ಪುರಾಣ ಪದ್ಯಗಳು ಈ ಸದ್ಯ ನಾವು ಎಷ್ಟು ಹಾಡಕ್ಕೆ ನೋಡು. ಹಾಂ, ದೇವರಿಗೆ ವರ್ಷಕ್ಕೆ ಅಷ್ಟಾಗಿ ಸಮೀಪ ಆಗಿರ್ತಕ್ಕಂಥವ್ರು ನೋಡಿ ಹೆಂಗೆ ಯಾರು. ಹಾಂ, ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀನಿಧಿ ಹರಿಯನಗೆ ನೀನಿರುವನಕ ನೋಡಿ. ಆ ಪರಮಾತ್ಮನ ಸಂಪತ್ತು ತೆಗೆದ್ರು ಅವರು. ಹೌದಲ್ಲ, ಈ ಸಂಪತ್ತು ಬಿಟ್ಟು ಈ ಸಂಪತ್ತು ವಿಪತ್ತು ಹತ್ತದು ವಿಪತ್ತು ಮಾಡ್ತೀವಿ ನೋಡ್ರಿ, ಎಷ್ಟು ಇದಾಗ್ತವ ಪರಮಾತ್ಮನೇ. ಮತ್ತೇನು ಯಾರು ಒಡ ಹುಟ್ಟಿದವ ನೀನೆ, ಒಡಲಿಗೆ ಹಾಕುಬವ ನೀನೆ, ಉಡಲು ಹೊದಿಯಲು ವಸ್ತ್ರ ಕೊಡುಬವ ನೀನೆ. ಏನು ಮರಳಿ ಮಕ್ಕಳೆಲ್ಲ ಕಡೆ ಹಾಯಿಸುವವ ನೀನೆ ಎಲ್ಲ ಯಾರು. ಮುಂದೆ ಪುಟ್ಟಿಸಿದ ತಾಯಿ ತಂದೆ ನೀನೆ, ಇಷ್ಟ ಮಿತ್ರ ನೀನೆ, ಪೆಟ್ಟಿಗೆಗಳಿರುವ ಅಷ್ಟ ಆಭರಣವು ನೀನು. ಆ ಆಭರಣ ಮಾಡಿರು ಎಲ್ಲಿ ಪೆಟ್ಟೆ ಇರ್ತಕ್ಕಂಥ ಆಭರಣ ನೀನು, ಕಲ್ಲು ನೀನು, ಮುಳು ನೀನು, ಎಲ್ಲ ನೀನು ಅಂತೇಳಿ ಹಂಗೊಂದು ನಿರಾಭಾರಿತ್ವದಿಂದ ಅವರು ಪದ್ಯ ರಚನೆ ಮಾಡಿದರು. ಅಂಥ ಒಂದು ಇದೇ ಮೊದಲು ಹೆಂಗಿದ್ರು ಅವ್ರ ಜಿಪುಂಡಿದ್ರು ಅವರು. ಹಾಂ ರೀ, ಭಾಳ ಕ್ರೂರ ಇದು ಹೇಳ್ತಾರೆ ವಿಷಯ ಬರುತ್ತೆ ಅದ್ರೊಳಗೆ. ಆದ್ರೆ ಅಷ್ಟ ಈ ಜಗತ್ತಿಗೆ ನೋಡಿ ಇನ್ನೂ ಅವ್ರು ಏನು ಆಗ್ಯಾರ ನೋಡ್ರಿ. 600-700 ವರ್ಷದಿಂದ ಆಗ್ಯಾರ ಅವರು. ಆದ್ರೆ ಅವ್ರ ಗ್ರಂಥಗಳು ಇನ್ನೂ ಜೀವಂತದವು. ಅವ್ರ ಭೌತಿಕ ದೇಹ ಇಲ್ಲ, ಹೌದಲ್ಲ, ನಮ್ಮಂತೆ ದೇಹ ಇಲ್ಲ, ಆದ್ರೆ ಅವ್ರ ಗ್ರಂಥಗಳು ಅದಾವೆ ಇರಲಿ. ಹೀಗೆ ಇಲ್ಲಿ ಏನಪ್ಪ ಅಂತಂದ್ರೆ ಲಕ್ಷ್ಮಿ ಇದು ಮಾಡ್ತಾರೆ. ಒಂದೊಂದು ಸಲ ಕೊಟ್ಟು ನೋಡ್ತಾಳೆ, ಒಂದು ಸಲ ಕಸ್ಕೊಂಡು ನೋಡ್ತಾಳೆ. ಇಲ್ಲಿ ಅದಕ್ಕೆ ನಿಜ ಶಿವ ಹೇಳ್ತಾರೋ ಶಿವಗಳು ವಿತರಣೆ ಹೋಗಿಸೋ ವರ್ತ ತತ್ವವನ್ನು ಅಥವಾ ಶಿರಿ ಒಡೆದು ಜೀವಿಸಿ ಒಡೆಯಗಳು ವಿನಯವನು. ಹಾಂ ರೀ, ಹೀಗೆ ಇಲ್ಲಿ
ಯಾವ ಸಿಂಧೂರಿನಲ್ಲಿ ಅಪ್ಪ ಅವರು ವಿರಾಜಮಾನರಾಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನೀವು ಹಿಂದೆಲ್ಲ ಕೇಳಿದಿರಿ, ಆಲಿಸಿದ್ರಿ, ಯಾರು ಗಡ್ಯಪ್ಪ ಮುಧೋಳ ಅಂತೇಳಿ ಯಾವ ಮಿಲಿಟ್ರಿ ಯುವಕ. ಅಲ್ಲಿ ಆ ಸಮಯಕ್ಕೆ ಥರ ಮುಂದೆ ಒಂದು 2 ವರ್ಷ ಬಿಟ್ಟು ಕಾರ್ಯಕ್ರಮ ಇತ್ತು ಮಾಡೋಳಕ್ಕೆ. ಸಪ್ತಾಹ ಮಾಡ್ತಾರೆ. ಸಪ್ತಾಹ ಏನ್ರಿ? ಏನ್ರಿ ಹೇಳು? ಏನು ಹೇಳು? ಆಹಾರ ಹೇಳಿದರು. ಸಪ್ತಾಹ ಅಂದ್ರೆ ಹೇಳು ಏನ್ರಿ ಅವು? ಹಂಗಿಲ್ಲ, ಅದು ಎದ್ದೇಳು, ಅದಕ್ಕೆ ಅರ್ಥ ಬರ್ತದೆ. ಸಪ್ತಾಹ ಸಪ್ತಾಹ ಮಾಡ್ತಾರೆ. ಮೊದಲು ಅಪ್ಪರ ಸಪ್ತಾಹ ಬರ್ತಿರ್ತಾರೆ. ಸಪ್ತಾಹ ನಿಜವಾಗಿ ಅದು 7 ದಿವಸ ಮಾಡೋ ಕಾರ್ಯಕ್ರಮ ಯಾವುದು ರೀ? 7 ಸಪ್ತಾಹ ಮಾಡೋ ಸಪ್ತಾಹ ಹೇಳ್ತಾರೆ. ಏನು ಸಪ್ತಾಹ ಆಹಾರ ಅಂದರೆ ಹೇಳಿದರು. ಏನು ಹೇಳಿದರು? ಸುಖೇಚ್ಛ, ಆತ್ಮವಿಚಾರ, ನಿಸಂಗ, ವಾಸನಾಕ್ಷಯ, ಮುಕ್ತಿ, ತುರ್ಯಾತೀತ, ಇವ 7 ಭೂಮಿಕೆಗಳು ಶಾಸ್ತ್ರದಲ್ಲಿ. ಇದನ್ನು ಹೇಳೋದಕ್ಕೆ ಸಪ್ತಾಹ ಹೇಳ್ತಾರೆ. ಇದನ್ನು 7 ದಿವಸಗಳ ಪರ್ಯಂತವಾಗಿ ಇದ್ರ ಬಗ್ಗೆ ಹೇಳ್ಬೇಕಂತ ಅದಕ್ಕೆ ಸಪ್ತಾಹ. 1 ದಿವಸ ಮಾಡಿ ಸಪ್ತಾಹ ಮಾಡ್ತದ. ಹೆಂಗೆ 3 ದಿವಸ ಮಾಡ್ರಲ್ಲ, 2 ದಿವಸ ಮಾಡ್ರಲ್ಲ, 7 ದಿವಸ ಮಾಡ್ಬೇಕು. ಅದಕ್ಕೆ ನಮ್ಮ ಅಪ್ಪ ಅವರು ನಾವು ಕೂಡ ಅಲ್ಲಿ ಇದು ಮಾಡಿದ್ರಲ್ಲ, ಶತಮಾನ ಸ್ಥಾನ ಏನು ಮಾಡಿದ್ರಿ? 7 ದಿವಸ ಮಾಡಿದ್ರು ನಾವು. ಇದನ್ನು ಮಾತಾಡ್ಕೊಂಡು ಮಾಡಿದ್ವಿ ನಾವು ಮುದ್ದಮ್ಮ ಸಪ್ತಾಹ. ಇದನ್ನು ಅವ್ರು ಯಾರು ಕಂಡ್ರು? ಒಬ್ಬರು ಮಹಾತ್ಮ ಕಂಡ್ರು, ಬಾಂಬೆಯವ್ರು ಬಂದಿದ್ರು. ಬಾಂಬೆದವ್ರು ಗೊತ್ತಿಲ್ಲ, ಬಾಂಬೆದವ್ರು ಬಂದಿರಲ್ಲ, ಮಹಾಮಂಡಲ ಸ್ವಾಮಿಗಳು. ಅವರು ಈ ಕಾರ್ಯಕ್ರಮ ಮಾಡೋ ಸಣ್ಣ ಹಳೆ ಮಾಡೋ ಇವರು ಎಲ್ಲ ಒಂದು ತಿಳುವಳಿಕೆಯಿಂದ ಮಾಡ್ಯಾರ ಅವ್ರ ಸಭಾದಾಗ ಹೇಳಿದವರು. ಆದರೆ ಈ ಲಕ್ಷಣ ಆಗ್ತದೆ. ಸುಖೇಚ್ಛ, ಆತ್ಮವಿಚಾರ, ವಾಸನಾಕ್ಷಯ, ಏನ್ರಿ, ಮುಕ್ತಿ, ತುರಾತೀತ 7 ಬರ್ತಾವೆ. ಹಾಂ ರೀ. ಹೀಗೆ ಇವು 7 ಭೂಮಿಕೆಗಳನ್ನು ತಿಳ್ತಾ ಹೋದ್ರೆ ಏನಪ್ಪ ಅಂತಂದ್ರೆ ಸಪ್ತ ಭೂಮಿಕೆ ಅಲ್ಲಿ ಪೂರ್ಣ ಮಟ್ಟಕ್ಕೆ ಹೋಗಿ ಮುಟ್ತಿರ್ತದ. ಅದಕ್ಕೆ ಸಪ್ತಾಹ ಹೌದು ಸೃಷ್ಟಿ ಶಬ್ದದ ಹೇಳಿದರು. ಏನು ಹೇಳಿದರು? 7 ಭೂಮಿಕೆ ಹೇಳಿದರು. ಈ ರೀತಿ ಇಟ್ಕೊಂಡು ಗುರಿ ಇಟ್ಕೊಂಡು ಸಪ್ತಾಹ ಮಾಡ್ಬೇಕತ್ತ. ಮತ್ತು ಬರೀ ಸಜ್ಕ ಹೋಗಿ ಅನ್ನ ಸಾರು ಮಾಡಿ ಸಾರು ಸಿಳುತ್ತು, ಉಗಿ ಸಿಳುತ್ತು, ಮುಂದೆ ಅನ್ನ ಉಪ್ಪಾಳಾಗಿತ್ತು, ರೋಟಿ ಕೈ ಆಗಿದ್ದು, ಏನು ಸಪ್ತಾಹ ಅಲ್ಲದು. ಚಪಾತಿ ಒಗರಾಗಿದ್ದು ಸಪ್ತಾಹ ಅಲ್ಲದ ಏನ್ರಿ? ಸಪ್ತಾಹ ಹಿಂಗೆ ಹೇಳ್ಬೇಕು. ಮತ್ತು ಅಷ್ಟಾದ್ರೆ ನಮ್ಮ ಅಪ್ಪ ಅವ್ರನ್ನ ಅಲ್ಲಿ ಇದರಿಂದ ಮೊದಲು ಕಣ್ಣಿಂದ ತಂದ್ರೆ ಇಲ್ಲಿಂದ ಮೊದಲು ಕಣ್ಣಿನ ಕರ್ಕೊಂಡ್ರೆ ಅಪ್ಪವ್ರು ಆರಾಮಿದ್ದಿಲ್ಲ. ಮೊದಲು ಹಳಿ ಸ್ವಲ್ಪ ಹಿಂದೆ ಹೋಗ್ಬಿಡ್ನು. ಮಠ ಬಿತ್ತಿರಲ್ಲ, ಮೊದಲು ಮಠ ಆಯಿತು. ಮೊದಲಿಂದ ಕರಿಕಿಲ್ ಮಠ ಆಯ್ತು. ಈ ಮನೆ ಕೆಡೋದು ಇದಕ್ಕಿಂತ ಮೊದಲು ಮಠ ಆಯಿತು. ಒಂದು 61 ನೀವು ಮಠಕ್ಕೆ 61ರಾಗ 62ರಾಗ ಮಠ ಕೆಡೋನು ನಮಗೆ ಗೊತ್ತಿಲ್ಲ. ಅದು ನಾವು ಹುಟ್ಟಿಯಲ್ಲ. ಮುಂದೆ ಆ ಮಠ ಮಾತ್ರ ನೋಡಿ ಇರ್ತದ. ಭಾಳಷ್ಟು ಮಳೆ ಆಗಲ್ಲ. 4 ತಿಂಗಳು ಮಳೆ ಆಗಿತ್ತು, 4 ತಿಂಗಳು ಚಳಿಗಾಲ, 4 ತಿಂಗಳು ಬೇಸಿಗೆಲ್ಲ. ಹಿಂಗಾಗಿ ಏನಪ್ಪ ಅಂತಂದ್ರೆ ಅಷ್ಟು ಇದಾಯ್ತದ. ಮುಂದೆ ಏನಂತಂದ್ರೆ ಮಠ ಬಿತ್ತು ಬೆಳಂತೆ ಹೋಗಿ ಎಲ್ಲರೂ ಕೂಡಿ ಏನಪ್ಪ ಅಂತಂದ್ರೆ ಅಪ್ಪ ಹೊರತಿಗೆ ಹೋಗಿ ನಿಮ್ಮ ಅಜ್ಜರಾಗಲಿ ಮತ್ತು ಮಾರುತಪ್ಪ ಬಸವ ಪೂಜಾರಿ ಅವರು ಪಚ್ಚ ಹಿಂಗೆಲ್ಲ ರೆಡ್ಡಿ ಮತ್ತಪ್ಪ ತಿರ್ಕೊಂಡಲ್ಲ ಅವರು ದೊಡ್ಡ ಹೊಲ ಅವ್ರು ಆಗಲಿ ಗಂಗಾಧರ ಹಿಂಗೆಲ್ಲ ಶರಣರು ಎಲ್ಲ ಕುಡ್ಕೊಂಡು ಹೋಗಿ ಅಪ್ಪ ಅಂತಂದ್ರೆ ಹೋಗಿ ಅಪ್ಪವ್ರ ಮುಂದೆ ರೆಡ್ಡಿ ಶೇಖರ ಸ ಎಲ್ಲ ಬಂದಿತ್ತಲ್ಲ ಹೋಗಿ ರೆಡ್ಡಿ ರಾಮಣ್ಣ ಸ ಎಲ್ಲ ಹೋಗಿ ಕೇಳ್ಕೊಂಡಾಗ ಅಪ್ಪವ್ರ ಮಠ ಬೆಳತ್ರಿ ಅಪ್ಪವ್ರು ಕಟ್ರಿ ಅಂದ್ರೆ ಅಪ್ಪವ್ರು ಒಮ್ಮೆ ಕಟ್ರಿ ಅಪ್ಪವ್ರು ಕಟ್ತು ನೀವು ಬರ್ಬೇಕ್ರಪ್ಪ ಬಂದು ಪಾದ ಹಾಕ್ಬೇಕಪ್ಪ ರೀ. ಮುಂದೆ ಆಯ್ತು ಅಂತಂದ್ರೆ ಬರ್ತೀವಿ ಅಂತ ಹೇಳಿರಪ್ಪ ಬರ್ತೀನಿ ಅಂತಂದ್ರೆ ಅಪ್ಪವ್ರು ಹಿಂಗೆ ಹೇಳಿದ್ರು. ಮತ್ತು ಅವರು ಅಲ್ಲಿ ಕಡೆ ಎಲ್ಲ ಇದು ಎಲ್ಲ ಬಂದಿತ್ತ. ಮುಂದೆ ಚಾಲು ಮಾಡಿದ್ರು. ಅದು ಹೆಂಗೆ ಟೈಮ್ ಹೆಂಗೆ ಬರ್ತಾರೆ ಮುಂದೆ ಅಪ್ಪವ್ರು ಅರ್ಧಂಗೆ ಹೇಳ್ತು ರೀ. ಯಾಕೆ ಬಂದಾಗ ಒಂದು 4 ಥರ 3 ಥರ ಬಾಯಿತ್ತು, 7 ಥರ ಬಾಯ್ತದ ಬತ್ತು. ಮುಂದೆ ಅಪ್ಪವ್ರು ಆರಾಮ್ ತಪ್ಪಿತು ಅರ್ಧಂಗೆ ಹೋಗಿ ಮೊದಲ ಅಪ್ಪವ್ರು ಆರಾಮ್ ತಪ್ಪತೈತಿ ತೋರಿಸ್ಬೇಡ್ರಿ ಎಲ್ಲ ಸಮಯ ಹೇಳಿಬಿಟ್ಟಿದ್ರು. ಭಾಳ ಮಂದಿ ಗೊತ್ತಿದ್ದಿಲ್ಲ ಅದು. ಅಪ್ಪವ್ರಿಗೆ ಇಟ್ಟು ಗೊತ್ತಿತ್ತು ನಮ್ಮ ಅಪ್ಪವ್ರಿಗೆ. ಆಮೇಲೆ ಏನಪ್ಪ ಅಂತಂದ್ರೆ ಮುಂದೆ ಚಾಲು ಮಾಡಿದ್ರು. ಮತ್ತು ಆವಾಗ ಈಗಿಂತ ಸಲಕರಣೆ ಇದ್ದಿಲ್ಲ ಎಲ್ಲ. ಈಗ JCB ಅಥವಾ ಇದು ಎಲ್ಲ ಹಾಟಿ ಮಾಡಬೇಕು, ಕಲ್ಲು ತರಬೇಕು, ವಾಹನ ಟ್ಯಾಕ್ಟರ್ ಕಲ್ಲು ಇದ್ದಿಲ್ಲ, ಇದು ಟ್ಯಾಕ್ಟರ್ ಇದ್ದಿಲ್ಲ. ಹೀಗೆಲ್ಲ ಕಟ್ಟಿಗೆ ಕೊರಕ್ಕೆ ಹೋಗ್ಬೇಕು. ಮುಂದೆ ಇತರೆ ಖರ್ಚು ಮಾಡ್ತಾವೆ. ಮುಂದೆ ಆಮೇಲೆ ಏನಪ್ಪ ಅಂತ ಚಲೋ ಮಾಡಿದ್ರು. ಚಲೋ ಆಯ್ತು. ಮುಂದೆ ಮ್ಯಾಲೆ ತೊಲಿ ಹೇರಿದ್ರು. ಮುಂದೆ ಪಳಿ ಒಂದು ಅಂಗನ ಪಳಿ ಬಡಿದು ಹೊತ್ತು ಕೇಳಕ್ಕೆ ಹೋದ್ರು ಅಪ್ಪವ್ರನ್ನ. ಮುಂದೆ ಹೋದಾಗ ಏನಪ್ಪ ಅಂತಂದ್ರೆ ಈ ವಿಷಯ ನಮ್ಗೆ ಗೊತ್ತಾಯ್ತಲ್ಲ. ಮುಂದೆ ಇಂತ ಹೋದ್ವಿ ಹೋದ್ರಲ್ಲ ಏನಾದ್ರು ಹೋಗಂತೆ ಅವ್ರಿಗೇ ಮಾತಾಡಕ್ಕೆ ಬರೋಲ್ಲ ಅಪ್ಪವ್ರಿಗೆ. ಮಾತು ಪೂರ್ತಿ ಕಟ್ಟಾಗ್ಯಾವ. ಅಷ್ಟು ಜೋರಾಗಿ ಆಯ್ತು ಅರ್ಧಾಗ ಪಾರ್ಶ್ವ ಹೇಳ್ತಾರಲ್ಲ. ಅದು ಏನಪ್ಪ ಅಂತಂದ್ರೆ ಹೋಗಿ ಯಾರು ಕೇಳೋದು ಯಾರು ಬಿಡೋದು ಅಂತೇಳಿ ಎಲ್ಲರೂ ಜನ ಇಂಥ ಪರಿಸ್ಥಿತಿ ಹೆಂಗೆ ಕೇಳೋದು ನಾವು? ಈ 20-30 ಕಿಲೋಮೀಟ್ರ್ ಹಾದಿ ಆಗ್ತದ. ಮತ್ತು ಹೆಂಗೆ ಕರ್ಕೊಂಬೋದು ಅವ್ರು ಹೆಂಗೆ ಕೇಳೋದು?
ನಾವು ಕೇಳ್ಕೊಂತೀವಿ ಅವ್ರು ಮಾತು ಕೊಟ್ಟಾರ ಅಪ್ಪವ್ರು ವಚನ ಐತೆ ಅವ್ರ ಅಪ್ಪವ್ರ ಮತ್ತು ಬಿಟ್ಟರೆ ಮಠ ಹಾಳಾಕೈತೆ ಅದು. ಹಾಂ, ಗುರುವಾತ್ ಪಾದಲಿಕ್ಕಾದ್ರೆ ಮತ್ತು ಅದು ಏನಾಗ್ತದ? ಹೌದಲ್ಲ, ಈ ರೀತಿ ವಿಚಾರ ಮಾಡು. ಎರಡು ಇದಕ್ಕಿಂತ ಧರ್ಮ ಸಂಕಟ ಹೇಳ್ತಾರೆ. ಉಭಯ ರುಚಿ ಪಾಸ ಮೇಲ್ಮೂಳ ಹಾಕಿ ಎಕರೆ ಚಿಗರು ಇದಾಗುತ್ತೆ. ಹಂಗೆ ಏನು ಮಾಡೋಕ್ಕೆ ಇದಾಗಲ್ಲ. ಆದರೆ ಏನಪ್ಪ ಅಂತಂದ್ರೆ ಒಟ್ಟರು ಕೂಡಿ ಇವು ಇದಲ್ಲ, ಶಿವಲಿಂಗ ಪಚ್ಚ ಇರಲ್ಲ, ಹಾಂ, ಅವನು ಸಜ್ಜು ಮಾಡಿದ್ರು. ಮಾಡಿ ಏನಪ್ಪ ಅಂತಂದ್ರೆ ಹೋದರು. ಹೋಗಿ ಒಂದು ಪಚ್ಚ ಒಬ್ಬ ಅದ ಎಲ್ಲ ನಾವು ಅಲ್ಲಿ ಮಲಿಕೆ ಎಲ್ಲರೂ ಅಂಜಿರು. ಎಲ್ಲರೂ ಕೇಳಿದ ಹೆಂಗೆ ಮಾತಾಡ್ಕೊಂಡು ಬಂದವ್ರು ಅಪ್ಪ. ಹಿಂಗೆ ಎತ್ಕೊಂಡು ಒಯ್ದು ತೋರು ನಡೆಯುತ್ತದಲ್ಲ ವ್ಯವಸ್ಥೆಗೆ. ಮುಂದೆ ಆಯಿತು, ಬೆಳ್ಳಂಬರಕ್ಕೆ ಹೋಗಿರಲ್ಲಿ ಮನೆ ಪಾದಕ್ಕೆ ತೊಗೊಂಡಿಲ್ಲ. ಇಲ್ಲ ಅಲ್ಲೆಲ್ಲ ಮೊದಲು ಔಷಧ ತೋರ್ಸಕ್ಕೆ ಕೊಡ್ಸಕ್ಕೆ ಹೋದ್ರು. ಆಯಿತು, ಕರ್ಕೊಂಬಂದರು ಮಠಕ್ಕೆ. ಹೋಗಿ ಕೇಳಂತೆ ಅಪ್ಪವ್ರ ಮಠ ಯಾಕೆ ಮಾತಾಡಪ್ಪವ್ರ ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳಂತೆ. ನೀವು ಬರ್ತೀನಪ್ಪ, ನಮ್ಗೆ ಕೇಳಕ್ಕೂ ಧೈರ್ಯ ಇಲ್ಲ, ಮತ್ತು ಅದು ಸಜ್ಜಾಗಿ ಮಾತು ಹೆಂಗೆ ಮಾಡ್ರಪ್ಪ ಅವ್ರು. ಅಪ್ಪನವರು ಅವ್ರ ಮಾತು ಬರೆದು ಒಂದು ಶಬ್ದ ಒಂದು ವಾಣಿ ಬರುತ್ತು. ಓಂ ಶಾಂತಿ 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 ಅಂತ ಬರುತ್ತಾ. ಮುಂದೆ ಏನೇ ಸರಿ ಆಗಲ್ಲ ಅಂದ್ರೆ ಏನಪ್ಪ ತಿಂಗ ಅಂದ್ಬಿಟ್ರು ಅವ್ರು. ತಿಂಗ ಅಂತೆ ಅಟ್ಮಾತ್ ತಿಳ್ಕೊಂಡು ಎಲ್ಲರೂ ಅಂತ ಬರ್ತಾನೆ ಅಪ್ಪ ಅವ್ರು. ಅಂಥದ್ರಾಗ ಬರ್ತಾನೆ ಅಂತಪ್ಪ ಅಂತಂದ್ರೆ ಜಮ್ಕಂಡಿ ಕಾರ್ಗಡಿ ಮಾಡಿ ಮಠಕ್ಕೆ ತೊಗೊಂಬಂದು ಅದೇ ಪಡಿಗೆ ಅವತ್ತು ಕೇಳ್ಬಿಡಿ. ಅವತ್ತನ ಸಂಜೆ ಅಪ್ಪ ಅವ್ರು ಬಂದುಬಿಟ್ರಿ. ಏನು ನೆನಪಿಡಿವ್ರೆ? ನಾ ಏನು ಹೇಳ್ತೀನಿ ಅದಕ್ಕೆ ಹೇಳ್ತೇವೆ ನಾವು ಸಪ್ತ ಭೂಮಿಕೆಗಳು ನೆನಪಿವ್ರಿ. ಮುಂದೆ ಆಯಿತು, ಕರ್ಕೊಂಬಂದರು. ಸಾಯಂಕಾಲ ನಾವೆಲ್ಲ ಇದ್ದೀವಿ. ಪಲಂಗಿ ಇದ್ದು ವ್ಯವಸ್ಥೆ ಇದ್ದಿಲ್ಲ, ಇನ್ನೂ ಬಡ್ಡೆ ಪರಿಚಯ ಹಾಕಿದಿಲ್ಲ. ಹಂಗೆ ಹಾಳು ಮನೆ ಐತಲ್ಲ, ರೆಡಿಯಾಗಿ ಹೊಲ ಮುಸಿತ ಹಾಕಿದ್ವಿ ನಾವೆಲ್ಲ ಗಾಡೀಲಿ. ಅದು ಇತ್ತು. ಮುಂದೆ ಇಂಥ ಒಂದು ಆಂಕನ ಅಂತ ಆ ಹುನ್ನೂರು ಬಡಿಗೋಡ ಪಡಿ ಬಿಡ್ತಿದ್ದ ಹಂಗೆ. ಆಯಿತು, ಬಂದರು. ಇಂಥ ಒಂದು ದುರಾವಸ್ಥೆಯಲ್ಲಿ ಅಲ್ಲಿ ಎಲ್ಲ ಅಗದಿ ಚಲೋ ಇತ್ತಲ್ಲ ಅಂಥವ್ರಾಗ. ಮುಂದೆ ಈಗತ್ತೆ ಅಲ್ಲಿ ಆಗೋ ಸೌಕರ್ಯ ಇದಿಲ್ಲ ಆಗುವ ಅವ್ರಿಗೆ. ಮುಂದೆ ಎಪ್ಪತ್ತಾರ ತಂದು ಫಿಲಮ್ ಹಾಕ್ತಾರೆ. ಮುಂದೆಲ್ಲ ನೋಡ್ತಾರೆ, ಇದು ಮಾಡ್ತಾರೆ, ಚಲೋ ಸರಿ ಹಂಗೆ ಆಶೀರ್ವಾದ ಮಾಡ್ತಾರೆ. ಮುಂದೆ ಮಳ ಮರುಸ ಅಪ್ಪವ್ರು ಊರು ಬೈತಾರೆ. ಇವ್ರ ಕೈಯಾಗ ಯಾವತ್ತು ಹಿಂಗೆ ಹೊರಗೆ ಹೋಗ್ಬೇಕಾದ್ರೆ ಹಿಂಗೆ ಅಥವಾ ಅವ್ರು ಹೆಲ್ಮೆಟ್ ಹಾಕೊಂಡು ಸ್ವಲ್ಪ ಸಣ್ಣಂಗೆ ಪಾದ ಸರಿಸೋದು ಹಿಂಗಿರ್ತದೆ. ಭಾಳ ಆಯ್ತದ ಅರ್ಧ ಇವು ಬಲ್ಕಿ ಮರ್ಸೋದು ಐದು ವರ್ಷ. ಮುಂದೆ 3 ಪ್ರದಕ್ಷಿಣೆ ಹಾಕಿ ಒಂದು ದಿವಸ ಮಠ ಎತ್ಕೊಂಡು ನೋಡ್ಕೊಂಡು ಚಲೋ ಆಯ್ತವ್ರು. ಅಂಥ ಹಾಳು ಮಣ್ಣಿನ ಗಾಡಿನ ಕರಿಕಲ್ ಇದಕ್ಕೆ ಅವ್ರು ನೋಡೋ ದೃಷ್ಟಿಕೊಂಡು ಬೇರೆ ಇರುತ್ತಲ್ಲ, ಹೌದಲ್ಲ. ಆಯಿತು, ಮುಂದೆ ಒಂದು 2 ಸೊಟ್ಟು ಮತ್ತೊಮ್ಮೆ 2 ಸೊಟ್ಟು ಹಾಕಿರಿ. ಹಿಂಗೆ 5 ಸೊತ್ತು ಹಾಕಿರು. ಒಮ್ಮೆ ಹಿಂಗೆ ಹಾಕಿರು, ಮತ್ತು ಹಿಂಗೆ ಹಾಕಿರು. ಆಯಿತು, ತಿಂಗಂದ್ರು. ಮುಂದೆ ಆಯ್ತು, 5ನೇ ದಿವ್ಸಕ್ಕೆ ಅಶೋಕ್ ಡಾಕ್ಟರ್ ಕರ್ಕೊಂಡಿದ್ವು. ಆಮೇಲೆ ಅವು ಡಾಕ್ಟ್ರ ಸ್ವಲ್ಪ ಇಂಜೆಕ್ಷನ್ ಮಾಡಿ ಹೆಂಗೆ ಹೋದ. ಇದು ಈ ನಿಲ್ಕದಿರ್ತಕ್ಕಂಥ ಅವ್ಗೆ ಹೆಂಗೆ ಇದಾಗತ್ತೆ ಡಾಕ್ಟ್ರಿಗೆ. ಮುಂದೆ ಭಾಳ ಡಾಕ್ಟರ್ ಇದ್ದರು ಮೊದಲು ಅವ್ರು ಕರ್ಕೊಂಬಂದ್ರು. ಮತ್ತಪ್ಪ ಬಸವಪತಿ ಕರ್ಕೊಂಬಂದರು. ಮುಂದೆ ಡಾಕ್ಟ್ರ್ ಅಂತ 2 ವರ್ಷ ಬಿಡ್ರಿ, ಮುಂದೆ ಬಾಂಬೆ ಕೊಯ್ನು ಅಲ್ಲಿ ಡಾಕ್ಟರ್ ಚಲೋ ಅಂತ ಅಂದ್ರು ಅವ್ರು. ಆಮೇಲೆ ಅಟ್ರಾಗ ಅದು ಅಪ್ಪವ್ರು ಗುರುವಾರ ಸುದ್ದಿ ತ್ಯಾಗ ಆಗ್ಬಿಡ್ರಿ. ಇಲ್ಲಿ ಹೇಗೆ ತತ್ವ ಏನಪ್ಪ ಅಂತಂದ್ರೆ ಅಪ್ಪವ್ರು ಇಲ್ಲಿ ಬಂದ 7 ದಿವಸ ಇದ್ರಿ. ಇಲ್ಲಿ ಹೇಳ್ರಿ 7 ದಿವಸ ಇದ್ರಿ. ಇಲ್ಲಿ ಲಕ್ಷಣ ಹೇಳ್ರಿ, ಸುಖೇಚ್ಛ ಆತ್ಮವಿಚಾರ, ವಾಸನಾಕ್ಷಯ, ಮುಕ್ತಿ, ಇನ್ನೊಂದು ಯಾವ್ದು ಬರುತ್ತೆ ನೋಡ್ರಿ, ತುರಚಿತ 6 ಆಗತ್ತಿಲ್ಲ, ಇನ್ನೊಂದು ಯಾವ್ದು ಬರುತ್ತೆ. ಹಿಂಗೆ 7 ಭೂಮಿಕೆಯನ್ನು ಒಂದು ಲಕ್ಷಣಯುತವಾಗಿ ದೇಹತ್ಯಾಗ ಮಾಡ್ರಪ್ಪ ಅವ್ರು. ಎಂಥ ಮಾತು ನೋಡ್ರಿ. ಅದರಿಂದ ಶಾಸ್ತ್ರೋಕ್ತವಾಗಿ ಉಪನಿಷತ್ತುಗಳ ಮಾರ್ಗಕ್ಕನುಸಾರವಾಗಿ ಅವ್ರ ಸ್ಥಿತಿ ಹಂಗಿರ್ತಾರೆ. ಅದರಿಂದ ಇಂಥ ಮಹಾತ್ಮರ ಇಲ್ಲಿ ಹಿಂಗೆ ಬಂದ್ವಿ. ಇಲ್ಲಿ ಏನಪ್ಪ ಅಂತಂದ್ರೆ ಸಿಂಧೂರ ಇದ್ದಾಗ ಅಪ್ಪವರು ಅಲ್ಲಿ ಬರೋನು ಆ ಗಡಪ್ಪ ಹೇಳಿದಿಲ್ಲ, ಆ ಗಡಪ್ಪ ಮುದೋಳ ಅಪ್ಪವ್ರ ಮತ್ತು ಸಪ್ತಾವತ್ರಿ ಮತ್ತು ರೊಕ್ಕನೇ ಇಲ್ರಿಪ್ಪ ಹೆಂಗೆ ಮಾಡ್ತಂದ ಅಂತೆ ಎಲ್ಲ ಲಕ್ಷ್ಮೀನ ಕುರಿತು ಕೇಳು ಪ್ರಾರ್ಥನೆ ಮಾಡೋ ಎಲ್ಲ ತನ್ನ ಸೇವೆ ಮಾಡ್ತಾರೆ ತಂದುಬಿಟ್ರು ಅಪ್ಪವ್ರ. ಮುಂದೆ ಅಲ್ಲಿನ ಪೆಟ್ಟಿಗೆ ತೊಗೊಂಬತ್ತು ಹೇಳ್ತಾರೆ. ತಂದು ಖಾಲಿ ಇದನ್ನು ಓಪನ್ ಮಾಡ್ತಾನೆ, ತೆರಿತಾನೆ, ತೆರಿಸಿ ಹೇಳ್ತಾರೆ, ಕಿಲಿ ಕೊಡ್ತಾರೆ. ಒಂದು ಪೊಸಿಷನ್ ಇರಾಗ ಅದರಲ್ಲಿ ಪೆಟ್ಟಿಗೆಯಲ್ಲಿ. ಮುಂದೆ ಅಪ್ಪವ್ರ ನಾಳೆ ಸಪ್ತಾವತ್ರಿ ಮಾಡ್ದಂಗೆ ರೀ ಹಿಂಗೆ ಖಾಲಿ ಹೇಳ್ತಾರೆ. ನೀವು ಹೆಂಗೆ ಮಾಡ್ತೀರಿ ಪ್ರಾರ್ಥನೆ ಮಾಡ್ತಾನೆ. ಏನಿಲ್ಲ, ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಸೇವೆ ಮಾಡ್ತಾ ಬಂದ ಅಂತ ಹೇಳ್ತಾರೆ. ಹೇಳಿದಾಗ ಏನಪ್ಪ ಅಂತಂದ್ರೆ ಅವಾಗ
ಮತ್ತು ತಂದು ಅಪ್ಪವ್ರ ಪೆಟ್ಟಿ ಕೊಡ್ತಾರೆ, ಪೆಟ್ಟಿ ಅಂತ ಕಿಲಿಯಾಗಿ ಕೊಡ್ತಾರೆ. ಹೋಗಿ ಒಳಗೆ ಮುಚ್ಚಿಡು, ಅರಿವು ಮುಚ್ಚಿಡು, ಪ್ರಾರ್ಥನೆ ಮಾಡು. ಮತ್ತು ಪ್ರಾರ್ಥನೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಂತ ಅಪ್ಪವ್ರು ಲಕ್ಷ್ಮಪ್ಪ ಗದ್ದಿಗೆ ಅಂತ ಇಲ್ಲಿ ಲಕ್ಷ್ಮಪ್ಪ ಗದ್ದಿಗೆ ಸ್ಥಾಪನೆ ಮಾಡ್ತಾರೆ. ಮಲ್ಕಂಡಾಗೂ ಲಕ್ಷ್ಮಪ್ಪ ಗದ್ದಿಗೆ ಸ್ಥಾಪನೆ ಮಾಡ್ತಾರೆ. ಈ ಸದ್ಯ ನೋಡು ಅಪ್ಪವ್ರ ನೋಡು ಮೂರ್ತಿ. ಏನು ಹಿಂಗೆ ದೊಡ್ಡರ ಒಂದು ಇದರಲ್ಲಿ ಇರ್ತೈತಲ್ಲ ಹೊಸ್ತವ್ರು ಅವ್ರದ್ದು ಮಾರ್ಗ. ಮತ್ತು ಅಂತ ನೋಡ್ಕೊಂಡು ಈ ಅಪ್ಪವ್ರಿಗೆ ಬಂದು ನಮ್ಮ ಅಪ್ಪವ್ರಿಗೆ ಬಂದು ನಮಸ್ಕಾರ ಮಾಡ್ತಾರೆ. ಅಪ್ಪವ್ರ ಲಕ್ಷ್ಮಿ ಬೇಗ ಬಂದು ಇದು ಮಾಡಲಿ, ಸೇವೆ ಮಾಡಲಿ ಅಪ್ಪವ್ರ. ಇನ್ನು ನಾಳೆ ನಾವು ಕಾಳು ಕಡಿ ಹಿಟ್ಟಕ್ಕಿ ಎಲ್ಲ ಮಾಡ್ಕೊಳ್ಳಲ್ಲ, ಬಾಂಡೆ ಸಾಮಾನು ಅದು ಎಲ್ಲ ಮತ್ತು ಒಂದು ಹತ್ತಲ್ಲ ಕಟ್ಗೆ ತರಬೇಕು ಕೊಂಡ ಹಂಗೆಲ್ಲ ಆಯ್ತು ಅಂತ ಹೇಳ್ತಾರೆ. ಆ ಪೆಟ್ಟಿ ತೊಗೊಂಬ ಅಂತ ಹೇಳ್ತಾರೆ. ಮುಂದೆ ತೆಗಿತಾರೆ, ಅವ್ನ ಕೈ ಕೊಡ್ತಾರೆ, ಕೀಳ್ಯಾರ ತೆಗಿತಾರ. ಒಳಗೆ ಆ ಪೆಟ್ಟಿಗೆ ರೊಕ್ಕ ಇರ್ತೈತೆ. ಮುಂದೆ ಅವತ್ತಾನು ಮುದೋಳ ಗಿಡಪ್ಪ ಅಪ್ಪ ಅವರು ಪೆಟ್ಟಿಗೆ ಚಿಕ್ಕದ್ರಿ ಅಂತ ಸಾಲಬೇಕಲ್ರಪ್ಪ ಅವ್ರು. ಏನು ತಗೋ ಮಾಡ್ರು ಎಲ್ಲ ಸಾಲ್ತಾವ. ಆ ಕಾರ್ಯಕ್ರಮ ಮುಗಿತಂದು ಅದ್ರ ತಗೋತಾರೆ. ಅದು ಕಾಯಿಲೆ ಅದು ಪೆಟ್ಟಿ ಕಾಯಿಲೆ ಆಗಲ್ಲ. ಅದರಿಂದ ಲಕ್ಷ್ಮಿ ಇಲ್ಲಿ ಸೇವೆ ಮಾಡ್ತಾಳೆ. ಅದಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಮುಂದೆ ಯಾರು ಪದ ಯಾರು? ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕುತ್ತಾ, ಗೆಜ್ಜೆ ಕಾಲುಗಳ ಧ್ವನಿಯ ಕೇಳಿಸುತ್ತಾ, ಮಜ್ಜಿಗೆಯೊಳಗಿನ ಬೆನೆಯಂತೆ ಸಜ್ಜನ ಸಾಧುವ ಪೂಜೆ ವೇಳೆಗೆ ಭಾಗ್ಯಲಕ್ಷ್ಮಿ ಬಾರ ಅಂತ ಹಾಡ್ಯಾರಲ್ಲ. ಪ್ರಧಾನ ಹಾಡ್ಯಾರಿ. ಇವತ್ತು ಅದು ಅವ್ರ ವಿಷಯ ಐತೆ ನಾವು ಹಾಡ್ಯಾರಲ್ಲ. ಏನು ಹೇಳ್ರಿ? ಸಜ್ಜನ ಸಾಧು ಅಂದ್ರೆ ಮಹಾತ್ಮ. ಇದಕ್ಕೆ ಮೊದಲೇ ಸಾಲ ಏನದು? ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕುತ್ತಾ, ಹಾಂ ಮುಂದೆ ಗೆಜ್ಜೆ ಕಾಲುಗಳ ಧ್ವನಿಯ ಕೇಳಿಸುತ್ತ. ಹಾಂ ಅಷ್ಟು ಇರಲಿ ಬಾತ್ ಹೇಳ್ತಾರೆ. ಅಷ್ಟೊಂದು ವಯಾರಂದ ಲಕ್ಷ್ಮಿ ಏನು ರೀ, ಅಷ್ಟೊಂದು ನಲಿಯುತ್ತಾ ಆಡ್ತಾರೆ. ಏನಪ್ಪ ಅಂತಾರೆ ಸಂತೋಷದಿಂದ ಗುರಾತ ಹೇಳಿದ್ರು ಅಥವಾ ದೇವ್ರು ಹೇಳಿದ್ರು ಅಂತ ಅದೊಂದು ಹಬ್ಬ ಅಂತ ತಿಳ್ಕೊಂಡು ಅವರು ಲಕ್ಷ್ಮಿ ಬರ್ತಾಳೆ ಇಲ್ಲ. ಹಂಗೆ ಪ್ರಥಮ ಯಾರು? ಪುರಂದಾಸರು ಇದೇ ಹೇಳಿರಲಿಲ್ಲ. ಹಾಂ ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕುತ್ತಾ, ಗೆಜ್ಜೆ ಕಾಲುಗಳ ಧ್ವನಿ ಕೇಳಿಸುತ್ತಾ, ಮುಂದೆ ಮಜ್ಜಿಗೆ ಒಳಗಿನ ಬೆಣ್ಣೆ ಅಂತ. ಮಜ್ಜಿಗೆ ಬೆಣ್ಣೆ ಬರುತ್ತೆ, ಬೆಣ್ಣೆ ಹೌದಲ್ಲ. ಬೆಣ್ಣೆ ಭಾಳಷ್ಟು ಚಲೋ ಹೆಪ್ಪಾಯ್ತಾರೆ, ಗಟ್ಟಿ ಹಾಲಿದವ್ರೆ ಹೆಪ್ಪಾಯ್ತಾರೆ, ಚಲೋ ಬೆಣ್ಣೆ ಮತ್ತಾರ ತಾಯಿಗೆ ಸಂತೋಷ ಬಿಡ್ತಾರೆ ಬೆಣ್ಣೆ ನೋಡಂತೆ ಹೌದಲ್ಲ. ದೇವ್ರಿಗೆ ತುಪ್ಪ ತಮ್ಮ ಮಕ್ಕಳಿಗೆ ತಮ್ಮ ಗೊತ್ತಲ್ಲ. ಹಾಗೆ ಆ ರೀತಿ ಬೆಣ್ಣೆ ಅಂತೆ ಆಕೆ ಒಂದು ಇದನ್ನು ಕೊಡ್ತಾರೆ ಆಕಾರ ಬೆಣ್ಣೆ ಅಂತೆ. ಮತ್ತು ಹೆಂಗೆ ಬರಬೇಕು? ಸಜ್ಜನ ಸಾಧನ ಪೂಜೆ ವೇಳೆಗೆ ಬಾತ್ಯಾರ ಯಾರಿಗೆ? ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಎಷ್ಟು ಭಾಗ್ಯ ರೀ? ಒಂದು ಭಾಗ್ಯ 100 ಭಾಗ್ಯ. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳ. ಮತ್ತು ಅದರಿಂದ ಹಾಗೆ ಲಕ್ಷ್ಮಿ ಎಷ್ಟು ತಗೋರು ಅದು ಕಾಯಿಲೆನಾಗ ಆಗಲ್ಲ, ಅದು ಅಷ್ಟು ತುಂಬಿರತಿ. ಹೀಗಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಸತ್ಕಾರ್ಯ ಅಪ್ಪವ್ರ ಕಾರ್ಯಕ್ರಮ 7 ದಿವಸ ಕಾರ್ಯಕ್ರಮ ಎಲ್ಲ ಮುಗಿದು ಏನಪ್ಪ ಅಂತಂದ್ರೆ ಮತ್ತೆ ಅದನ್ನು ಇಟ್ಬಿಡ್ತಾರೆ ಆ ಮತ್ತು ಬೇರೆ. ಹಾಗೆ ಹೆಂಗೆ ನಡೀತಾವ್ರ ಸತ್ಕಾರ್ಯ? ಹಿಂಗೆ ನಡೀತಾರೆ ಸತ್ಕಾರ್ಯ. ಹೆಂಗೆ ನಡೀತೀಪ್ಪ ಅಂತ ನಮ್ಮ ಭಾಳ ನಾನು ಪ್ರಶ್ನೆ ಮಾಡ್ತಾರೆ. ಹೆಂಗೆ ನಡೀತದ? ಯಾರು ಕೂಡ ಹೆಂಗೆ ನಡೀತದ? ಹಿಂಗೆ ಕೇಳ್ತಾರೆ. ಬೇರೆ ಊರಾಗ ಕೇಳ್ತಾರೆ, ಹೆಸರು ಬೇಡ ಅವ್ರ ಕೇಳ್ತಾರೆ. ಹೆಂಗೆ ನಡೀತದ ಹೆಂಗೆ ನಡೀತದ? ಮಂದಿ ಕೊಡ್ಬೇಕಲ್ಲ ನಡಿಬೇಕು. ಇವು ಅರ್ಥ ಆಗ್ತೀವಪ್ಪ ಇವ್ರು ಎಲ್ಲ ನಾಷ್ಟಕ್ಕೆ ಬಂದಿರಲ್ಲ ಅದು ಏನು ರೀ? ಅವ್ರಿಗೆ ನಾಷ್ಟಕ್ಕೆ ಬಂದಿರ ದೇವ್ರ ಗೊತ್ತಿಲ್ಲ ಅವ್ರಿಗೆ. ಒಂದು ಈ ರೀತಿ ಹಿಂದಕ್ಕೆ ಬಸವಣ್ಣವ್ರು ಮಾಡ್ಯಾರಲ್ಲ ಕಾಯಕ ಶಿವ ಅವ್ರು ದಾಸೋಹ ಮಾಡಿರಲ್ಲ ಅವರೆಲ್ಲ. ಹಾಂ ಇಂದಿಗೂ ಅವ್ರ ಹೆಸರು ಅಶ್ರಾಮತ ಅದಾವಂದ್ರೆ ಸುಮ್ಮನೆ ಮಾಡಲಿಲ್ಲ ಅದನ್ನು. ಎಲ್ಲಿ ಇಲ್ಲಿ ಅಷ್ಟೇ ಅಲ್ಲ, ಎಲ್ಲಿ ಸತ್ಕಾರ್ಯವನ್ನು ತಮ್ಮ ಗುರು ಹೇಳಲ್ಪಟ್ಟಂಥ ಮಹಾಮಂತ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಅದ್ರ ಮೇಲೆ ಭಕ್ತಿ ಇಟ್ಕೊಂಡು ಯಾರು ಅವರನ್ನು ಸಾಕ್ಷಾತ್ಕರಿಸ್ಕೊಂಡು ಯಾರು ಪ್ರಾರ್ಥನೆ ಮಾಡಿ ಬಿಡ್ತಾರಲ್ಲ ಅವ್ರು ಏನು ಕಡಿಮೆ ಆಗ್ಯಾನ ಸರ್ಕಾರಕ್ಕೆ. ಇವರೆಲ್ಲ ಏನಪ್ಪ ಅಂತಂದ್ರೆ ನಮ್ಗೆ ಪಟ್ಟಿ ಮಾಡೋದು ಹಂಗೆ ಹಿಂಗೆ ಅಂತೇಳಿ ಮಾಡಲಿ. ಆದರೆ ನಮ್ಮಲ್ಲೇ ಅಂಥದ್ದು ಏನು ಪದ್ಧತಿ ಇಲ್ಲ. ನಾವು ಮಾಡ್ತವ್ರು ಏನಪ್ಪ ಅಂತ ನಾವು ಮಾಡೀವಿ, ಕಲಿಸೀವಿ ಮಾಡೀವಿ, ಅದನ್ನು ಹೇಳ್ತಾನು. ಆದರೆ ನಮ್ಮಲ್ಲೇ ಏನಪ್ಪ ಸುಮ್ಮನೆ ಮಾಡ್ಕೊಂಡ್ವಿ ಅದನ್ನು. ನಮಗೆ ತಪಶಕ್ತಿ ಹಂಚ್ಯಾರ. ಮತ್ತು ನಮ್ಮೂರು ಏನು ಲಾಭ ಅಂತೇಳಿ ಮಾತಾಡ್ಕೊಂಡು ಅಲ್ಲಿ ಅಪ್ಪವ್ರಿಗೆ ಮಲ್ಕೊಂಡಿದ್ರೆ ಅಪ್ಪವ್ರಿಗೆ ಅದು ಕೇಳಕ್ಕೆ ಹೋಗಿದ್ರು ನಾವು. ಒಂದು ತಾಸು ಗಡಿ ಬೇಡದ್ರ ಅಪ್ಪವ್ರು ಏನು ಬೇಡದಪ್ಪ ಅವ್ರು ಇಲ್ಲರಪ್ಪ ಅವ್ರು. ಮತ್ತು ನಮ್ಮೂರಾಗ ಮಠ ಮತ್ತೆ ಎಲ್ಲಿ ಹೋದ್ರು ಅಂತಂದ್ರು ಎಲ್ಲ ಕುಡ್ಕೊಂಡು ಕೇಳಿದಾಗ ಆಮೇಲೆ ಹೋದ್ರು. ನೀವು ಬಂದಿರೋ ಟೈಮ್ ಬಂದಿರಲ್ಲ. ಹಿಂಗಾಗೈತೆ. ಅದರಿಂದ ಮಹಾತ್ಮರ ಒಂದು ಕಾರ್ಯ ನಡಿಬೇಕಾದ್ರೆ ಸತ್ಕಾರ ನಡಿಬೇಕಾದ್ರೆ ಸತ್ತವಳು ಸದ್ಗುರು ಅಂತ ಬೇಕು, ಮತ್ತೆ ನಡೆಯಲ್ಲ. ಅದಕ್ಕೆ ಅಪ್ಪವ್ರು ಹೇಳ್ತಾರೆ ಏನಪ್ಪ ಅಂದ್ರೆ ನಮ್ಮ ಜೀವನಿಗೆ ಖಾಲಿ ಮಾಡೋಕ್ಕೆ ಯಾರಿಗೂ ಆಗಲ್ಲ, ತುಂಬಕ್ಕೆ ಯಾರಿಗೂ ಆಗಲ್ಲ. ಅದರಿಂದ ಅಂಥ ಒಂದು ಅದಕ್ಕೇನಿದೆ ಇದೇ ಹೇಳಿರಲಿಲ್ಲ ಗೋಕಾಕದಲ್ಲಿ ಕಾಮಧೇನು ಅವೆಲ್ಲ ಇರತ್ತಾವ, ಗುಪ್ತವಾಗಿ ಸೇವೆ ಮಾಡ್ತಿದ್ದಾವೆ. ಅದರಿಂದ ಅದು ಅಪ್ಪರಿಗೆ ಕೆಲವೊಂದು ಮಾತು ಹೇಳಿದ್ರೆ ಇಲ್ಲದ. ಅದರಿಂದ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಅಂಥ ಒಂದು ಇಲ್ಲಿ ಸತ್ಪುರುಷದ ಒಂದು
ಅಡಿಲಿರುವಾಗ ಬಲ್ಲಿದ ಗುರುನಾಥ ಇರುವಾಗ ಮಹಾ ತಪಸ್ವಿಗಳು ಅಷ್ಟಲ್ಲದೆ ಬ್ರಹ್ಮಜ್ಞಾನಿಗಳಿರುವಾಗ ಕೊರತೆ ಅಂತ ಏನೂ ಇರೋಲ್ಲ. ಅದರಿಂದ ಇಲ್ಲಿ ಏನಪ್ಪ ಅಂತಂದ್ರೆ ಅನ್ನಪೂರ್ಣೇಶ್ವರಿ ಅವಳು ಸೇವೆ ಮಾಡ್ತಾಳೆ. ಮುಂದೆ ಹೆದರಿಕೆಯರು ದಿನಕರ ಸೂರ್ಯ ಇದರಲ್ಲಿ ಕೆಲಸ ಸೇವೆ ಮಾಡಿದ್ದು ಸಮಯ ಅನುಸರಿಸಿದ್ದು ಅದು ನೋಡಿದ್ವಿ, ಎಷ್ಟೋ ಆಗ್ಯಾವ. ಹೀಗೆಲ್ಲ ದೇವತರು ನದಿ ನೀರು ಈ ಅಪ್ಪರ ಮುಖಾಂತರ ಅದು ನೋಡಿದ್ವಿ. ಮುಂದೆ ಏನಪ್ಪ ಅಂತಂದ್ರೆ ಇನ್ನೂ ಹಲವಷ್ಟು ಸಾಕಷ್ಟು. ಆದ್ದರಿಂದ ಅದಕ್ಕೆ ಇರಲ್ಲ. ಅದಕ್ಕೆ ಇನ್ನು ನೋಡೋಕೆ ನಮಗೆ ನೇತ್ರಗಳು ಬೇಕಿಷ್ಟ ಇರಲಿ ಆತ್ಮರೇ. ಹೀಗೆ ಸತ್ಕಾರ್ಯಕ್ಕೆ ಮಹಾತ್ಮರು ಏನು ಶಿವ ಹಿಂಗೆ ಮಾಡ್ತಾರೆ. ಲಕ್ಷ್ಮೀದೇವಿ ಹಿಂಗೆ ಮಾಡ್ತಾರೆ. ಮುಂದೆ ಆದ್ರೆ ನಾವು ಏನಪ್ಪ ಅಂತಂದ್ರೆ ಅವ್ರ ಬೆನ್ನತ್ತಿ ನಾವು ಓಡಾಡ್ತೀವಿ. ಹೀಗಾಗಿ ಆಕೆ ಮುಂದೆ ನಾವು ಹಿಂದೆ ಹೌದಲ್ಲ. ಆದರೆ ಮಹಾತ್ಮರ ಇದ್ದಲ್ಲಿ ಏನಪ್ಪ ಅಂತಂದ್ರೆ ಸೇವೆ ಸಿಕ್ಕಿಟ್ಟು ಅಂತಕ್ಕಂಥ ಒಂದು ಸಿಕ್ತ ಅಂತ ತಿಳ್ಕೊಂಡು ಅದನ್ನು ದೊಡ್ಡದಾಗಿ ಹಬ್ಬ ಅಂತ ತಿಳ್ಕೊಂಡು ಅವ್ರು ಬರ್ತಿರ್ತಾರೆ ದೇವತರು. ಅದರಿಂದ ಸತ್ಕಾರ್ಯ ಮಾಡೋಕ್ಕೆ ಏನಪ್ಪ ಅಂತಂದ್ರೆ ಅವು ಸಹಜ ನೋಡ್ಬೇಕಿರ್ತಾವೆ. ನೋಡ್ರಿ ನಮ್ಮ ಲಕ್ಷ ದೀಪೋತ್ಸವ ಅಲ್ಲಿ ಶತಮಾನೋತ್ಸವ ಹೆಂಗದು ಯಾರಿಗೆ ಪ್ರಪಂಚ ಹೊರಗೆ ಇಲ್ಲ ಸಹಜವಾಗಿರ್ತಕ್ಕಂಥ ಅದೊಂದು ಹಂಗೆ ಮಾಡಿಬಿಟ್ರು ಕಾರ್ಯಕ್ರಮ ಅಪ್ಪವರು. ಅದರಿಂದ ಮೊದಲೇ ಹೇಳ್ತಾರೆ ಅಪ್ಪವರು ಏನಪ್ಪ ಅಂತಂದ್ರೆ ಇದ್ದಾಗ ಬುದ್ಧಿಮಾಳ ಸತ್ತಿನ ಸೇವೆ ಮಾಡ್ತಿದ್ರು ಅಪ್ಪವ್ರು. ಆ ಕಡೆ ನನ್ನ ಮುಂದೆ ನೋಡ್ರಿ ಕಾರ್ಯಕ್ರಮ ಹೇಳ್ತಾರೆ ಅಪ್ಪವ್ರು. ನಾವೆಲ್ಲ ಕೇಳಿಸ್ಕೊಂಡು ಚೆನ್ನಾಗಿ ಮತ್ತೆ ಹಿಂಗೆ ಹೇಳ್ತಾರಪ್ಪ ಮತ್ತೆ ನೋಡಿದಿಲ್ಲ ಅಲ್ಲಿ ನೋಡಿದಿಲ್ಲ. ಆದರೆ ಅದರಿಂದ ಅಂಥ ಒಂದು ಜ್ಞಾನಿಗಳ ಒಂದು ಈ ವಿಷಯವನ್ನು ನಾವೆಲ್ಲ ಕೇಳ್ತಾ ಇದ್ವಿ, ಆನಂದ ಪಡ್ತಾ ಇದ್ವಿ. ಅದರಿಂದ ಇಲ್ಲಿ ಸುಮ್ಮನೆ ನಾವು ಏನಪ್ಪ ಅಂತಂದ್ರೆ ನೋಡಿ ನೆಲ್ಲಿದ್ದು ಹೊಟ್ಟೆ ಮತ್ತೆ ಸೇವೆ ಮಾಡೋದು. ಅದರಿಂದ ಈ ನಾವು ಎಷ್ಟೋ ಮಂದಿ ನಾವು ಇಲ್ಲಿ ಮಠ ಬರ್ತಿರ್ತಾರೆ. ಅಪ್ಪ ಅವರು ಸಾಕಷ್ಟು ದುಡಿತೀವಿ, ನಮ್ಗೆ ಎಷ್ಟು ಪಗಾರ ಐತಿ, ಹೆಣ್ಮಕ್ಳು ಪಗಾರ ಐತಿ, ಅವರು ಲಕ್ಷ್ಮಿ ನಿಲ್ಲುವಾಳು ತಿಂಗ್ ಬರ್ತಾರೆ. ಇಲ್ಲಿ ನಾವು ಒಂದು 100 ಮಂದಿ ನೋಡೀವಿ. ಬೇರೆ 100 ಮಂದಿ ನೌಕರ ಬೈತಾರೆ. ಬಂದ್ರೆ ಅಪ್ಪವ್ರು ಹಿಂಗೆ ಮಾಡಿ ಕೆಲವು ಪ್ರೇರ ಇರಲು ಮುಂದೆ ಅವ್ರಿಗೆ ಏನಪ್ಪ ಅಂದ್ರೆ ಲಕ್ಷ್ಮೀ ನಿಂತು ಅವ್ರಿಗೆ ಏನಪ್ಪ ಅಂತ ಏನಪ್ಪ ಅಂತಂದ್ರೆ ಚಲೋ ಆಗ್ಯಾವ್ರು ಹೊರಗಡೆ ಮಂದಿ ಸಾಕಷ್ಟು ಆಗ್ಯಾವ್ರಿ. ಮುಂದೆ ಅಪ್ಪವ್ರು ಕೈ ಮುಚ್ಚಿ ಲಕ್ಷ್ಮಿ ಕೊಟ್ಟರು. ಅಂಗಡಿ ನೋಡೋ ಅಂಗಡಿ ಹೇಳ್ತಾನೆ ರೀ. ಅವರು ಏನಪ್ಪ ಅಂತ ಅವ್ರು ಏನೂ ಇಲ್ಲ ಅವ್ರು ಬರೀ ತಗಡ್ನಾಗ ಇದ್ರೆ ಇರ್ತಾರ. ಅವ್ರು ಅಂಗಡಿ ನಿಲ್ತಾರ. ಮುಂದೆ ಅಪ್ಪವ್ರು ಕೈ ಮುಚ್ಚಿ ಚೆನ್ನಾಗಿ ಕೊಡ್ತಾರೆ. ಕೊಟ್ಟು ಏನಪ್ಪ ಅಂತ ಇದನ್ನು ಇದಾಗಿ ಅಟ್ಟು ತೊಗೊಳಾಗ ಅದ್ರಾಗ ತಂದು ಹಾಕೋದು ಮತ್ತು ತಗೋದು ಅಷ್ಟು ಮಾಡಿರಿ. ಒಟ್ಟು ಯಾವತ್ತೂ ಖಾಲಿ ಮಾಡಿಬಿಡ್ರಿ. ಆ ಗುರುಗಳ ಭಕ್ತಿ ಇರಿ ಅಂತ ಹೇಳಿದಾಗ ಏನಪ್ಪ ಅಂತ ಅವರೆಲ್ಲ ಏನು ನೋಡಿ ಅವ್ರು ಸಾಕಷ್ಟು ಭೂಮಿ ತೊಗೊಂಡು ಸೀಮೆ ತೊಗೊಂಡು ಚಲೋ ಇರಲ್ಲ ಅವರೆಲ್ಲ. ಇಂಥವು ನಾವು ನೋಡ್ತಿದ್ವಿ. ಇದಾಗ ಗುರು ಆಶ್ರಮದೆಲ್ಲ ಹೋದ ಏನು. ಅದರಿಂದ ಮತ್ತು ಲಕ್ಷ್ಮಿ ಹೆಂಗೆ ಮಾತು ಕೇಳ್ತಾ ಅಂದ್ರೆ ಇನ್ನೊಂದು ಸ್ವಲ್ಪ ಹೇಳ್ಬಿಟ್ಟು ನಿಮ್ಗೆ ಏನು ಅವ್ರು ಬಂದಿಲ್ಲ ಬಹುಶಃ ಬರ್ಬೇಕಾಯ್ತು. ಅವ್ರ ಮನ್ಯಾಗ ಸ್ವಲ್ಪ ತೊಂದರೆ ಐತೆ ಅಂತ. ಯಾರು ರೀ ಮಗ್ದುಮ್ ಲಕ್ಷ್ಮಣ ಏನು ನಾವು ಮುಂದೆ ಇದ್ದೀವಿ. ಒಂದು ಸಲ ಅವ್ರು ಹೊಲದ ವ್ಯಾಪಾರ ಮಾಡ್ಕೊಂಬಂದ್ರು. ಅವರು ಹೊಲದ ವ್ಯಾಪಾರ ಮಾಡ್ಕೊಂಬಂದಾಗ ಪೇಡೆ ಮತ್ತು ಬಾಳೆಹಣ್ಣು ಉಂಗುರ ನಾವು ತಂದಿರು. ನಾನು ಮತ್ತು ಸಂಗಾಪುರ ಬಿಭೀಷಣ ಇದ್ರಲ್ಲ ಕೂತಿದ್ದೀವಿ ಹಳ್ಳಿ ಮಠದಾಗ. ಬಂದು ಅಪ್ಪವ್ರಿಗೆ ಹಾರ ಅಂತಂದ್ರೆ ಹಾರ ಹಾಕಿರು. ಹಾಕಂತೆ ನಮಸ್ಕಾರ ಮಾಡಿದ್ರು. ಪೇಡೆ ಇದು ಮಾಡಿದ್ರು. ಅಪ್ಪವ್ರು ಒಂದು ಉಂಗುರ ತಂದ್ರಪ್ಪ ಅವ್ರು ಹೇಳ್ತಾರೆ. ತಂದಾಗ ಏನಪ್ಪ ಅಂತಂದ್ರೆ ಅದು ನಾವು ಶಿವನ್ಮ ನಾವು ಸನ್ಯಾಸಿ ಬಂತು ನೀವು ಮಾಡೋದು ಮೊದಲೇ ಹೇಳ್ತಾರಪ್ಪ ಅವ್ರು. ಹೊರತು ಹೇಳ್ತಾರೆ ಸುಮ್ಮ ಖಾಲಿ ಅನ್ಬಿಟ್ಟವ್ರು. ಮುಂದೆ ಇಲ್ಲರಪ್ಪ ಅವ್ರು ನಮ್ಮದೊಂದು ಇಚ್ಛಾ ಆಯ್ತು ತಂದು ಅಂತ ಹೇಳ್ತಾರೆ. ಆಮೇಲೆ ಅಪ್ಪವ್ರ ಪಾದಕ್ಕೆ ಇಟ್ಟು ಇಡ್ರಿ ಹೇಳ್ತಾರೆ. ಇಟ್ಟು ತೊಗೊಂಬ ತರ್ತಾರೆ. ಏನು ಅದು ಸುತ್ತಂಗಾಗಿರ್ತಾವು ಉಚ್ಚಂತ ಅಗಲೋಕ್ಕವು ಹೌದಲ್ಲ. ಸುತ್ತಂಗು ಅಗಲೋಕ್ಕವ್ರ ಹೌದಲ್ಲ. ಆದ್ರಿಂದ ಅದು ಸುತ್ತಂಗ್ರ ಅಲ್ದ ಮತ್ತೆ ಬೇರೆ ಅಂಥವಂಗ ಇರ್ತದೆ. ತಂದ್ರೆ ದ್ವಾಡ ಇರ್ತ ಒಂದು ನೋಡ್ಕೊತ ಇದ್ದಾವೆ ದ್ವಾಡ ಇರ್ತಿರೋದಲ್ಲ. ಮುಂದೆ ನೀಟ್ರು ತಂದು ಹಾಕಕ್ಕೆ ಹೋದ್ರೆ ಅದು ಗಾಡಿ ಬರಲಿಲ್ಲ. ಅದು ದ್ವಾಡ ಇತ್ತು ನೋಡಕ್ಕೆ ನಾವು ನೋಡಿದ್ವು. ಸಡಾಗಿ ನಾವು ಕೂತಿದ್ವು. ಮುಂದೆ ಅದು ಸ್ವಲ್ಪ ಏರ್ತು. ಮುಂದೆ ಇಂಥ ಅಪ್ಪವ್ರು ಅಂದರು ಮತ್ತಲ್ಲಿ ಅಪ್ಪವ್ರ ಪಾದಕ್ಕೆ ಇಟ್ಟು ತೊಗೊಂಬರ್ತಾನೆ ಅಪ್ಪ. ಪೂರ ದಾಡಿಗೆ ಇಲ್ಲೇ ತುದಿಗೆ ಬರಲ್ಲ. ಅದು ಮೊದಲು ಇಲ್ದಾಗ ಇರ್ತದ ಇಲ್ಲೇ ದಾಡಿಗೆ ಬರಲ್ಲ ನಾವು ತಿಂದಾಡಿ ಹೇಳ್ರಿ. ಆಮ್ಯಾಗ ಮುಂದೆ ಕೇಳ್ರಿ ನೀವು. ಮುಂದೆ ಆಯ್ತು 3 ಸಲ ಅಂತ 4 ಸಲ ಆಯ್ತು ನೋಡು. ಎಲ್ಲಿ ತೆಪ್ಪೈತದ್ರ ಅಪ್ಪವ್ರು ಸಣ್ಣ ಅಪ್ಪವ್ರು ಎಲ್ಲಿ ತೆಪ್ಪೈತದ ಅವ್ರು ಎಟ್ಮ್ಯಾಗ ಅವ್ರಿಗೆ ಅರ್ಥ ಆಗುತ್ತೋ ಇಂತಿಂದ ಹ್ಞೂನ್ರಪ್ಪ ಸಾಷ್ಟಾಂಗ ಮಾಡಿದ್ರು. ಎಲ್ಲ ನೀವು ಕೊಟ್ಟರಪ್ಪವ್ರ ನಾವು ಕೊಟ್ಟೆ ಅಂತಕ್ಕಂಥ ನಮ್ಮಲ್ಲಿ ಭಾವ ಇತ್ತು. ಎಲ್ಲ ನಿಮಗೆ ಸಮರ್ಪಣೆ. ಅದರಿಂದ ಅಪ್ಪವ್ರು ದಯಮಾಡಿ ನೀವು ಕ್ಷಮ ಮಾಡಿ ನೀವು ತೋರುತ್ತೆ ಅಂತ ಹೇಳಿದಾಗ ಆ ಉಂಗುರ ಬರೋ ಇಲ್ಲಿ ಬರ್ಬಿಡ್ತಾವೆ. ಬೇಕಾದ್ರೆ ನೀವು ಸುಳ್ಳು ಸರ್ ಅವ್ರನ್ನ ಯಾವಾಗ ಬೇರೆ ಕೇಳ್ಬೋದು. ನನ್ನ ಮುಂದೆ ನಡ್ತಕ್ಕಂಥ ಕಡೆ ಇಂಥ ಲೋಹಗಳು ಮಾತು ಕೇಳ್ತಾವಂದ್ರೆ ಮಾತು ಕೇಳ್ತಾವಂದ್ರೆ ಮತ್ತಿನ್ನು ಸುತ್ತಂಗ ಅದು ಅದು ಬೇರೆ ಇರ್ತದೆ ಹೌದಲ್ಲ. ಸುತ್ತ ಅದು ಬೇರೆ ಇದು ನಕಲಸಿ ಮಾಡಿರ್ತದೆ. ಹಿಂಗೆ ಲಕ್ಷ್ಮಿ ಮಾತು ಕೇಳ್ತಾವಂದ್ರೆ
ಇರಲಿ ಆದ್ಮೇಲೆ ಹೀಗೆ ದೇವತರು ಮಾತು ಕೇಳ್ತಾರೆ, ನಾವು ಮತ್ತು ಮಾತು ಕೇಳ್ತಾರೆ. ಮತ್ತು ನಮ್ಮಂಥ ಪಾಮರು ಯಾರು ಇಲ್ಲ ಅಲ್ಲ. ಅದರಿಂದ ಏನಪ್ಪ ಅದು ಏನು ಮಾಡಿಸೈತಿ ಏನಪ್ಪ ಅಂತಂದ್ರೆ ಅಧ್ಯಾತ್ಮ. ಅದಕ್ಕಿಂತಲೂ ಏನಪ್ಪ ಅಂತಂದ್ರೆ ವಸ್ತುಗಳು ಮುಖ್ಯ ಅಲ್ಲ, ವಸ್ತು ಬೇರೆ ಪರವಸ್ತು ಬೇರೆ. ವಸ್ತುಗಳಿಗೆ ವಸ್ತು ಯಾರು ತಾ ಇದ್ದಾನೆ, ಆ ನೀನಿದೆ ತಿಳಿದ ಮಹಾತ್ಮ ವಾಕ್ಯೋಪದೇಶ. ಅದರಿಂದ ಇಲ್ಲಿ ಅಂಥ ಯಾವ ತತ್ವಮಶಾದಿ ಮಹಾವಾಕ್ಯಗಳನ್ನು ನೀಡುವುದು ಅವರ ಉದ್ದೇಶ, ಆಗೋಷ್ಟವಾಗಿ ಬಂದಿರತಕ್ಕಂಥ ಅವರ ಅವತಾರ. ಅದರಿಂದ ಆದ್ಮೇಲೆ ಇಲ್ಲಿ ನಾವು ನೋಡು ನೋಡು ನೀನೇ ಪರಮೆಂದು ತ್ಯಾರ, ಭವಮಾಲಿಗೆ ಒಳಗಾದ ಎಂಬುದೇ ಪುಷಿ ನಿನ್ನ ನಿಜವಿಧಾನ ತಿಳಿ ಬೇರೆ ಮನುಜ ತ್ಯಾರ. ಸಾಕಷ್ಟು ವಿಷಯ ಹಾಕೋದು ಯಾರ. ಅಂಥ ಒಂದು ಪದದಲ್ಲಿ ನಾವು ಲಕ್ಷ್ಯ ಕೊಟ್ಟು ನಮ್ಮ ಯಥಾರ್ಥ ಸ್ವರೂಪವನ್ನು ನಾವು ಈ ವಸ್ತುಗಳು ಹೋಗ್ತಾವೆ ಬರ್ತಾವೆ. ಆದರೆ ವಸ್ತುವಲ್ಲಿ ಭಕ್ತಿ ಬಾಳ್ಬೇಕೈತಿ, ಹೌದಲ್ಲ? ಆ ಭಕ್ತಿ ಇತ್ತಂದ್ರೆ ಎಲ್ಲನೂ ಸಾಧ್ಯ ಆಗೈತಿ. ಆದ್ದರಿಂದ ಮೋಕ್ಷ ಸಾಧನ ಸಾಮಗ್ರ ಭಕ್ತಿರೇವ ಗರೀಶೆ, ಭಕ್ತಿ ಶ್ರೇಷ್ಠ ಅಂತ ಹೇಳ್ತಾರೆ. ಮುಂದೆ ಸರ್ವ ಎಲ್ಲವನ್ನು ಚಿರಾತ್ಮ ಭಾವನೆಗೊಂಡು ಸರ್ವ ಸಮತ್ವದಿಂದರೆ ಭಕ್ತಿ ಅಂತ ಯಾಜ್ಞವಲ್ಕ್ಯರು ಅವ್ರು ಹೇಳ್ಯಾರ, ಮೈತ್ರೇಯರ ಕುರಿತು ಹೇಳ್ಯಾರ. ಸರ್ವ ಎಲ್ಲವನ್ನು ಎಲ್ಲ ಮತ್ತು ಅಣುರೇನು ತೃಣಕಾಷ್ಟ ಅಂದ್ರೆ ಅಣು ಅಂದ್ರೇನು ರೀ? ಧೂಳಿಕನ ಸೂಕ್ಷ್ಮ, ಅತಿ ಸೂಕ್ಷ್ಮ ಇರ್ತದೆ. ಅಣುರೇನು ಸಣ್ಣ ಧೂಳಿಕನ. ಮುಂದೆ ತೃಣ ಅಂದ್ರೆ ಹುಲ್ಲು, ಕಾಷ್ಟ ಅಂದ್ರೆ ಕಟ್ಟಿ, ಕಾಷ್ಟ ಅಂದ್ರೆ ಮತ್ತು ಮುಳ್ಳು ಬರೋದು ಎಲ್ಲರ ತುಂಬ ವ್ಯಾಪಕ ಸ್ಥಿತಿ. ಅದು ಸರ್ವೆಲ್ಲವೂ ಚಿರಾತ್ಮ ಭಾವನೆಗೊಂಡು, ಎಲ್ಲವೂ ಚಿರಾತ್ಮ ಭಾವನೆಗೊಂಡು ಸರ್ವ ಸಮತ್ವದಿಂದಲೇ ಭಕ್ತಿ. ಅಲ್ಲಿ ಭಕ್ತಿ ಇದೊಂದು ಈ ವಿಶೇಷವಾದ ಭಕ್ತಿ. ಹಾಗೆ ಕಾಯಿ ಹೊಡೆದು ಪ್ರಸಾದ ಮಾಡೋದು, ಕೊಡಪ್ಪ ಹಿಂಗೆ ಹಂಗೆ ಎಮ್ಮೆ ಹಿಂಡಾಗ ಏನು ಆಸೆ ಮಾಡೋದು, ಈ ಭಕ್ತಿ ಬೇರೆ. ಇದು ವಿಶೇಷವಾದ ಭಕ್ತಿ. ಅದರಿಂದ ಇಂಥ ಭಕ್ತಿ ನಮ್ಮಲ್ಲಿ ಅಳವಟ್ಟದಾದ್ರೆ ಯಥಾರ್ಥ ಸ್ವರೂಪದ ಬಗ್ಗೆ ಚಿಂತನೆ ನಮ್ಗೆ ಅವಶ್ಯಕತೆ ಇದ್ಕೊಂಡು ನಾವು ಪ್ರಾರ್ಥನೆ ಮಾಡಿದಾದ್ರೆ ಗುಣಾತ್ ಪಡ್ಕೊಳ್ತಾರೆ. ಅಂಥ ಸ್ಥಿತಿಯನ್ನು ಪರಮ ಪೂಜ್ಯ ಶ್ರೋತ್ರೀಯ ಬ್ರಹ್ಮನಿಷ್ಠ ಜಗದ್ಗುರು ಸಿದ್ಧಲಿಂಗೇಶ್ವರಪ್ಪ ಅವರು ಹಾಗೂ ಅವರ ಅಂತರಂಗದ ಅವರ ಶಿಷ್ಯ ಶಿರೋಮಣಿ ಆಗ್ತಕ್ಕಂಥ ಜಗದ್ಗುರು ದುಂಡೇಶ್ವರಪ್ಪ ಅವರು ನಮ್ಮಲ್ಲಿ ಮರಿಲು ಅಂಥ ಪದವಿಯನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಲಿ ಈ ಜನ್ಮದಲ್ಲಿ ತಿಳಿ ಪ್ರಾರ್ಥನೆ ಮಾಡುತ್ತಾ, ಈ ಅಲ್ಪ ಮಾತಿನ ಪುಷ್ಪಮಾಲೆಯನ್ನು ಗುರುಗಳ ಪಾದದಲ್ಲಿ ಅರ್ಪಣೆ ಮಾಡುತ್ತಾ ನನ್ನ ವಿಷಯಕ್ಕೆ ಹೇಳುವ ಪೂರ್ವದಲ್ಲಿ ಆತ್ಮೀಯರೇ ಎಷ್ಟೋ ವಿಷಯ ದೋಷ ಇರ್ತಾವೆ, ಅವುಗಳನ್ನು ಬದಿಗಿಟ್ಟು ಯಥಾರ್ಥವಾಗಿರ್ತಕ್ಕಂಥ ಏನು ವಾಕ್ಯ ಉಂಟು ಅವುಗಳನ್ನು ತಾವು ಗ್ರಹಣ ಮಾಡ್ಬೇಕಂತ ತಮ್ಮಲ್ಲಿ ಕೂಡ ಪ್ರಾರ್ಥನೆ ಇಡ್ತಾ ಇವತ್ತಿನ ವಿಷಯಕ್ಕೆ ಮಂಗಲವಾನ್. ಓಂ ತತ್ಸತ್. जय मंगलम जय नमः पार्वती पतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। राजाधिराज सद्गुरुनाथ दुंडेश्वर महाराज की जय। सब साधु संत महाराज की जय। श्री